ನಮಸ್ಕಾರ. ಪ್ರೈಸ್ ಲಾರ್ಡ್. ಪ್ರಿಯರೇ, ನಾವು ಆತ್ಮಭರಿತ ಜೀವಿತವನ್ನ ಕಾಪಾಡಿಕೊಳ್ಳುವುದರ ಕುರಿತಾಗಿ ಈ ದಿವಸ ವಿಶೇಷವಾದ ಅಧ್ಯಯನ ಮಾಡಲಿಕ್ಕಿದ್ದೇವೆ. ಮನೆಯಲ್ಲಿ ಕೆಲವೊಂದು ಸಂಗತಿಗಳನ್ನ ನಾವು ಬಿಟ್ಟಿರಲಿಕ್ಕೆ ಆಗುವುದಿಲ್ಲ. ಉದಾಹರಣೆಗೆ, ಕರೆಂಟ್ ಏನಾದರೂ ಹೋಗ್ಬಿಟ್ರೆ ಬಹಳ ಇಮಿಡಿಯೇಟ್ಲಿ ನಾವು ಅವಸರ ಪಡ್ತೇವೆ, ಬೇಗ ಕರೆಂಟ್ ಬರಬೇಕು ಎಂಬುದಾಗಿ. ಯಾಕಂದ್ರೆ ಕರೆಂಟ್ ಇಲ್ಲದೆ, ಅದು ಬೇಸಿಗೆಯಲ್ಲಂತೂ ಕರೆಂಟ್ ಇಲ್ಲದೆ ಇರುವುದಕ್ಕೆ ಆಗುವುದಿಲ್ಲ. ಕೆಲವೊಂದು ಸಾರಿ ನಾವು ಮನೆಯಲ್ಲಿ ಗ್ಯಾಸ್ ಬೇಕೇ ಬೇಕು ಅಡುಗೆ ಮಾಡಲಿಕ್ಕೆ. ಸೊ ಗ್ಯಾಸ್ ಇಲ್ಲಪ್ಪ ಅಂತಂದರೆ ಮತ್ತೆ ಅದು ದೊಡ್ಡ ಸಮಸ್ಯೆ ಆಗ್ತದೆ. ಸೊ ಅದಕ್ಕೆ ಹೇಗಾದರೂ ಮಾಡಿ ಅಲ್ಲಿ ಇಲ್ಲಿ ಗ್ಯಾಸ್ ಎಕ್ಸ್ಟ್ರಾ ಇಟ್ಕೊಂಡು ನಾವು ನಮ್ಮ ಈ ಅಡುಗೆ ಮಾಡುವ ಸಾಮರ್ಥ್ಯ ಯಾವುದೇ ಟೈಮ್ ಅದಕ್ಕಾಗಿ ಎಲ್ಲ ಪ್ರಿಪರೇಷನ್ ಸಿದ್ಧತೆ ಮಾಡಿಕೊಂಡಿರ್ತೇವೆ. ಇನ್ನೊಂದು ಅವಶ್ಯಕ ವಸ್ತು ಅಂತಂದರೆ ನೀರು. ಮನೆಯಲ್ಲಿ ನೀರು ಇರಲೇಬೇಕು. ಹೇಗಾದರೂ ಮಾಡಿ ನೀರು ಮನೆಯಲ್ಲಿ ಇರುವಂತೆ ನಾವು ಬಹಳ ಪ್ರಯಾಸ ಪಡ್ತೇವೆ. ವಿಶ್ವಾಸಿಯಾದ ನಿನಗೆ ನನಗೆ ಪರಿಶುದ್ಧಾತ್ಮನು ಹಾಗೆ ಆ ಪರಿಶುದ್ಧಾತ್ಮ ಭರಿತ ಜೀವಿತ ನಮಗೆ ನಿರಂತರವಾಗಿ ಇರಬೇಕು. ಅದನ್ನು ನಾವು ಕಾಪಾಡಿಕೊಳ್ಳುವಂಥ ಬದ್ಧತೆ ನಮಗಿರಬೇಕು. ಹೇಗೆ ಕಾಪಾಡಿಕೊಳ್ಳಬೇಕು? ನಾವು ಈ ಒಂದು ಪಾಠವನ್ನು 2 ಭಾಗದಲ್ಲಿ ಅಭ್ಯಾಸ ಮಾಡಲಿಕ್ಕಿದ್ದೇವೆ. ಆದುದರಿಂದ ನಿಮ್ಮನ್ನು ನಾನು ವಿನಂತಿಸ್ತೇನೆ, ಈ ಒಂದು ಲೈವನ್ನು ನೀವು ಶೇರ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನೆಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ನಾನು ನಿಮ್ಮನ್ನು ಕೋರ್ತೇನೆ. ಇದು ಅನೇಕರು, ನೀವು ವೈಯಕ್ತಿಕವಾಗಿ ನಿಮ್ಮ ಆತ್ಮಿಕ ಜೀವಿತಕ್ಕೆ ಇದು ಕ್ರಾಂತಿಕಾರಿಯಾದಂಥ ಸತ್ಯಗಳನ್ನು, ನಿಮ್ಮ ಜೀವಿತದಲ್ಲಿ ಒಂದು ಹೊಸ ಬೆಳಕನ್ನು ತರಬಲ್ಲಂಥ ಸತ್ಯಗಳನ್ನು ನಾವು ನಿಮ್ಮ ಗಮನಕ್ಕೆ ತರಲಿಕ್ಕಿದ್ದೇವೆ. ನಿಮ್ಮ ಜೀವಿತಗಳು ಆ ಹಳೆಯ ಒಣಗಿದ ಜೀವಿತದಿಂದ ಪರಲೋಕದ ಶಕ್ತಿ ತುಂಬಿದ, ಪರಲೋಕದ ಶಕ್ತಿಯನ್ನು ಕಾಪಾಡಿಕೊಳ್ಳುತ್ತಾ ಸಾಗುವಂಥ ಆ ಜೀವಿತ ನೀವು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಆದುದರಿಂದ ಪ್ರಿಯರೇ, ನಿಮ್ಮ ಒಂದು ಅತ್ಯಂತ ಅವಶ್ಯಕವಾದ ಒಂದು ವಿಷಯ, ನಿಮ್ಮ ಜೀವಿತದಲ್ಲಿ ಅತ್ಯಂತ ಅವಶ್ಯವಾದಂಥ ಒಂದು ವಿಷಯ, ನೀವು ಪರಿಶುದ್ಧಾತ್ಮ ಭರಿತರಾಗಿರುವಂಥದ್ದು ಮುಖ್ಯವಾದದ್ದು. ಆದರೆ ಆ ಪರಿಶುದ್ಧಾತ್ಮನ ಭರಿತತೆಯ ಅನುಭವವನ್ನು ನಾವು ಕಾಪಾಡಿಕೊಳ್ಳುತ್ತಾ ಇರಬೇಕು. ಮನೆಯಲ್ಲಿ ಗ್ಯಾಸ್ ಖಾಲಿ ಆಗಬಾರ್ದು, ಮನೆಯಲ್ಲಿ ನೀರು ಖಾಲಿ ಆಗಬಾರ್ದು, ಮನೆಯಲ್ಲಿ ಕರೆಂಟ್ ಇರಬಾರ್ದು. ಹಾಗೆ ವಿಶ್ವಾಸಿಯ ಜೀವಿತದಲ್ಲಿ ಪರಿಶುದ್ಧಾತ್ಮ ಭರಿತ ಸ್ಥಿತಿ, ಪರಿಶುದ್ಧಾತ್ಮ ಭರಿತ ಜೀವಿತ, ಪರಿಶುದ್ಧಾತ್ಮನ ಭರಿತತೆ ಅದು ಕಡಿಮೆ ಆಗಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಹಳ ಬಹಳ ಮಹತ್ವದ್ದು. ನಾವು ಪರಿಶುದ್ಧಾತ್ಮ ಭರಿತ ಜೀವಿತ ಎಂಬುದಾಗಿ ನಾವು ಹೇಳುವಾಗ ಯಾವುದೋ ಒಂದು ನಾವು ಅನೇಕ ಸಾರಿ ಅದನ್ನು ನಾನು ಒಂದು ಅನುಭವ ಹೊಂದಿದೆ, ಅಭಿಷೇಕದ ಅನುಭವ ಹೊಂದಿದೆ. ಅದರ ನಂತರ ನನ್ನ ಒಂದು ಆತ್ಮಿಕ ಜೀವಿತ ಆ ಒಂದು ಪರಿಶುದ್ಧಾತ್ಮನಿಗೆ ಸಂಬಂಧಪಟ್ಟಂತೆ ಆ ಒಂದು ಕಾರ್ಯ ಅದೊಂದು ಮುಗಿದು ಹೋಯಿತು, ಕಂಪ್ಲೀಟೆಡ್ ಅನ್ನುವ ವಿಚಾರ ಬರಬಾರ್ದು, ಇರಲೇಬಾರದು. ಆತ್ಮಭರಿತರಾದ ಮೇಲೆ ನನ್ನ ಆತ್ಮಿಕತೆಯ ವಿಷಯದಲ್ಲಿ ನಾನು ಮಾಡಬೇಕಾದಂಥ ಕಾರ್ಯ ಎಲ್ಲ ಮುಗಿಯಿತು ಅಂತ ಹೇಳುವಂಥದ್ದು ಮೂರ್ಖತನ. ನಾನು ಆತ್ಮಭರಿತ ಸ್ಥಿತಿಯನ್ನು ನಿರಂತರವಾಗಿ ಕಾಪಾಡಿಕೊಳ್ಳುವುದಕ್ಕಾಗಿ ಪ್ರಯಾಸ ಪಡಬೇಕು. ಪ್ರಿಯರೇ, ನಾವು ಈ ವಿಷಯ ಹೇಳುತ್ತಿರುವಾಗ ಪರಿಶುದ್ಧಾತ್ಮನ ಅಭಿಷೇಕ ಆಗುವಾಗ ನೀನು ಬಹಳ ಶಕ್ತಿಶಾಲಿಯಾದ ಅನುಭವ ನೀನು ಹೊಂದಿರಬಹುದು. ಅದು ಒಂದು ವೇಳೆ ಆ ಶಕ್ತಿಶಾಲಿಯಾದ ಬಲದ ಅನುಭವ ನಿನ್ನ ಪ್ರಾರ್ಥನೆ ಜೀವಿತದಲ್ಲಿ, ನಿನ್ನ ಸಾಕ್ಷಿ ಜೀವಿತದಲ್ಲಿ, ನಿನ್ನ ಪರಿಶುದ್ಧತೆಯ ಜೀವಿತದಲ್ಲಿ ಮತ್ತು ವಿಶೇಷವಾಗಿ ನಿನ್ನ ಒಂದು ಪ್ರಾಕ್ಟಿಕಲ್ ದಿನನಿತ್ಯದ ಜೀವನದಲ್ಲಿ ಆ ಪರಿಶುದ್ಧಾತ್ಮನ ಬಲ ಶಕ್ತಿ ದಿನನಿತ್ಯ ಅದು ವ್ಯಕ್ತವಾಗದೆ ಹೋದರೆ ಅದು ದಿನದಿಂದ ದಿನಕ್ಕೆ ಕುಂದುತ್ತಾ 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 ಹೋಗ್ತದೆ. ಈ ಬ್ಯಾಟ್ರಿ, ಈ ಮೊಬೈಲ್ ನಡಿಬೇಕಾದ್ರೆ ಇದಕ್ಕೆ ಬ್ಯಾಟ್ರಿ ಬೇಕು. ಈ ಬ್ಯಾಟ್ರಿ ಲೈಫ್ ಲಾಂಗ್ ಬ್ಯಾಟ್ರಿ ಇಲ್ಲ. ಇದನ್ನು ನಾನು ಚಾರ್ಜ್ ಮಾಡದೆ ಹೋದರೆ, ಈ ಫೋನನ್ನು ನಾನು ಚಾರ್ಜ್ ಮಾಡದೆ ಹೋದರೆ, ನಾನು ಉಪಯೋಗಿಸಿದಂತೆ ಇದರ ಸಾಮರ್ಥ್ಯ ಕಡಿಮೆ ಆಗ್ತಾ
ಕ್ಷೀಣಿಸುತ್ತಾ 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 ಹೋಗ್ತದೆ. ಸೊ ಪರಿಶುದ್ಧಾತ್ಮನ ಶಕ್ತಿ ಮತ್ತು ಬಲ ದಿನನಿತ್ಯ ನಮ್ಮ ದಿನನಿತ್ಯ ಜೀವನದಲ್ಲಿ ವ್ಯಕ್ತವಾಗಬೇಕಾಗಿರುವಂಥದ್ದು ಮುಖ್ಯ. ಅಷ್ಟು ಮಾತ್ರವಲ್ಲ, ನಾವು ಆ ಸಂಬಂಧವನ್ನು ನವೀಕರಿಸುತ್ತಾ ಇರುವಂಥದ್ದು, ಆ ಅನುಭವವನ್ನು ನವೀಕರಿಸ್ತಾ ಇರುವಂಥದ್ದು ಬಹಳ ಬಹಳ ಅವಶ್ಯಕವಾದದ್ದು. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 31ನೇ ವಚನದಲ್ಲಿ ನಾವು ನೋಡುವಾಗ ವಚನ ನೋಡೋಣ. ಏನಾಗಿದೆ ಅಲ್ಲಿ? ಆದಿ ಸಭೆಯ ಈ ಒಂದು ಅನುಭವ, ಪಂಚಾಶತಮ ದಿನದಲ್ಲಿ ಅವರು ಪರಿಶುದ್ಧಾತ್ಮ ಭರಿತರಾಗಿದ್ದಾರೆ. ಆದರೆ ಈಗ ಅವರು ಹಿಂಸೆ ಕಷ್ಟ ಅನುಭವಿಸಿದ್ದಾರೆ. ಅನುಭವಿಸಿದಂತ ಅವರು 4ನೇ ಅಧ್ಯಾಯದ ಕೊನೆಯ ವಚನಕ್ಕೆ ಬರುತ್ತಾ ಇರುವಂತೆ ತಿರುಗಿ ನಾವಲ್ಲಿ ವಚನದಲ್ಲಿ ನೋಡ್ತೇವೆ. ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ್ದ ಸ್ಥಳವು ನಡಗಿತು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ, ಅವರೆಲ್ಲರೂ ಯಾರು? ಪೇತ್ರ, ಯೋಹಾನ, ಆದಿ ಸಭೆ, ಯೆರೂಸಲೇಮಿನ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ತಿರುಗಿ 2ನೇ ಅಧ್ಯಾಯದಲ್ಲಿ ತುಂಬಿಸಲ್ಪಟ್ಟವರು ಮತ್ತೆ 4ನೇ ಅಧ್ಯಾಯದಲ್ಲಿ ತಿರುಗಿ ತುಂಬಿಸಲ್ಪಡ್ತಾರೆ. ಅದಕ್ಕಾಗಿ ಪೌಲನು ಹೇಳಿದ ಎಫೆಸ ಪತ್ರಿಕೆ 5ನೇ ಅಧ್ಯಾಯ ಅದರ 19ನೇ ವಚನ. ಇನ್ಫ್ಯಾಕ್ಟ್ ನಾವು ವಚನ ನೋಡುವಾಗ 18, 19 ವಚನ ನೋಡುವಾಗ 19ನೇ ವಚನ ನೋಡ್ರಿ. ಮೇಲೆ ಆತನು ಹೇಳಿರುವಂತಹ ವಿಷಯವೇನು? ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಅದರಿಂದ ಪಟ್ಟಿಂಗತನವು ಹುಟ್ಟುತ್ತದೆ ಅಂತ 18ನೇ ವಚನದಲ್ಲಿ ಹೇಳಿ, ಈ 19ನೇ ವಚನದಲ್ಲಿ ಹೇಳ್ತಾನೆ, ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಇರ್ರಿ ಎಂಬುದಾಗಿ. ಸೊ ನಾವು ಒಂದು ವೇಳೆ ಈ ಒಂದು ಪರಿಶುದ್ಧಾತ್ಮ ಭರಿತತೆಯ ವಿಷಯದಲ್ಲಿ ನೆನಪಿಟ್ಟುಕೊಳ್ಬೇಕೇನೆಂದ್ರೆ, ಇದು ಒಂದು ವಿಶೇಷ ಅನುಭವ ಅಷ್ಟೇ ಅಲ್ಲ, ಇದು ನಿರಂತರವಾಗಿ ನವೀಕರಿಸಲ್ಪಡಬೇಕಾದ, ಪ್ರತಿದಿನ ಹೊಸ ಬಲದಿಂದ ತುಂಬಿಸಲ್ಪಡಬೇಕಾದಂತ ಅನುಭವ. ಟು ಬಿ ರಿನ್ಯೂಡ್, ಕಾನ್ಸ್ಟಂಟ್ಲಿ ರಿನ್ಯೂಡ್. ಸೊ ನಾನು ಈ ದಿವಸ ಅದಕ್ಕಾಗಿ ಈ ವಿಷಯ ನಾನು ಕಾಪಾಡಿಕೊಳ್ಳುವಂಥದ್ದು ಅಂತ ಹೇಳುವಾಗ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ 2 ಅಂಶ. ಕಾಪಾಡಿಕೊಳ್ಳುವುದರ ಮಹತ್ವ ನೋಡೋಣ ಮತ್ತು ಕಾಪಾಡಿಕೊಳ್ಳುವುದರ ವಿಧಾನ ಅಥವಾ ಸಲಹೆಗಳನ್ನು ನಾನು ತಿಳಿಸ ಬಯಸ್ತೇನೆ. ಓಕೆ, ಹೇಗೆ ಕಾಪಾಡಿಕೊಳ್ಳಬೇಕು ಆತ್ಮಭರಿತ ಜೀವಿತವನ್ನ ಕಾಪಾಡಿಕೋ ಹೇಗೆ, ಅದರ ಮಹತ್ವವೇನು ಎಂಬುದನ್ನು ತಿಳಿದುಕೊಳ್ಳುತ್ತಾ ನಾವು ಅದನ್ನ ಹೇಗೆ ಕಾಪಾಡಿಕೊಳ್ಳಬೇಕೆಂಬುವಂಥದ್ದು ಇದು ಬಹಳ ವಿಶೇಷವಾದ ಅಧ್ಯಯನ. ನೀವು ತಪ್ಪದೆ ಇದನ್ನ ವೀಕ್ಷಿಸಬೇಕು, ಗಮನಿಸಬೇಕು. ನೋಟ್ಬುಕ್ ಮತ್ತು ಪೆನ್ ಇಟ್ಕೊಂಡು ನೋಟ್ಸ್ ಮಾಡ್ತಾ ಇರ್ರಿ. ಇದನ್ನ ಕಲಿಯುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಸೊ ಇದರ ಮಹತ್ವ ನಾವು ನೋಡುವಾಗ ಮೊದಲನೆಯದು ನಾವು ಗುರುತಿಸಲೇಬೇಕಾದಂಥದ್ದು, ನಾವು ನಿರಂತರವಾಗಿ ನವೀಕರಿಸಬೇಕು. ಮಹತ್ವ ಏನಪ್ಪ ಅಂದ್ರೆ, ನಾವು ನಿರಂತರ ಯಾವಾಗಲೂ ನವೀಕರಿಸುತ್ತಾ ಇರಬೇಕು. ನವೀಕರಿಸು ಅಂದ್ರೆ ಅದನ್ನ ಇಂಗ್ಲಿಷ್ನಲ್ಲಿ ಹೇಳಬೇಕಾದ್ರೆ ನಾವು ವಿ ಶುಡ್ ಕಾನ್ಸ್ಟಂಟ್ಲಿ renew this experience. Okay, this constant renewal. Okay, constant renewal. ಪರಿಶುದ್ಧಾತ್ಮನ ಬಲ ಅಭಿಷೇಕವನ್ನ ನಾವು ನಿರಂತರವಾಗಿ ರಿನ್ಯೂ ಆಗ್ತಾ ಇರಬೇಕು. ಇದು ಮಹತ್ವದ ಸತ್ಯ. ಇದಕ್ಕಾಗಿಯೇ ನಾವು ಈಗ ಆ ವಚನಗಳನ್ನು ಓದಿದೆವು. ಅಪೊಸ್ತಲರ ಕೃತ್ಯ 4:31 ಮತ್ತು ಎಫೆಸ 5:18.
ಸೊ ಇದು ಹೇಗೆ ಸಾಧ್ಯ, ಹೆಂಗೆ ಸಾಧ್ಯ, ಇದರ ಮಹತ್ವ ನಾವು ಯೋಚಿಸ್ತಾ ಇರುವಾಗ ಒಂದು ನೆನ್ಪಿಟ್ಕೊಳ್ಳೋಣ ಪ್ರಿಯರೇ. ಪರಿಶುದ್ಧಾತ್ಮ ಭರಿತ ಜೀವಿತದ ಒಂದು ಕಾಪಾಡಿಕೊಳ್ಳುವುದರ ಮಹತ್ವವನ್ನು ನಾವು ಯೋಚಿಸ್ತಾ ಇರುವಾಗ ಇದು ಪ್ರತಿಯೊಬ್ಬ ವಿಶ್ವಾಸಿಯ ವೈಯಕ್ತಿಕ ಜವಾಬ್ದಾರಿ, ಮರಿಬಾರದು ಇದನ್ನ. ಓಕೆ, ಇದು ಪ್ರತಿಯೊಬ್ಬ ವಿಶ್ವಾಸಿಯ ವೈಯಕ್ತಿಕ ಜವಾಬ್ದಾರಿ. It is the personal responsibility of every spirit-filled Christian, every spirit-filled believer, every spirit-filled disciple. ಇದು ಪ್ರತಿಯೊಬ್ಬನ ವೈಯಕ್ತಿಕ ಜವಾಬ್ದಾರಿ, ಪ್ರತಿ ವಿಶ್ವಾಸಿಗಿರುವಂತ ವೈಯಕ್ತಿಕ ಜವಾಬ್ದಾರಿ. ಪ್ರತಿ ವಿಶ್ವಾಸಿ ತನ್ನ ಆತ್ಮಿಕ ಜೀವಿತವನ್ನು ಕಾಪಾಡಿಕೊಳ್ಳುವುದಕ್ಕೆ ಜವಾಬ್ದಾರಿ ಹೊಂದಿದ್ದಾನೆ. ಓಕೆ, ಜವಾಬ್ದಾರಿ ಹೊಂದಿದ್ದಾನೆ. ಯಾಕೆ ಇದನ್ನು ಹೇಳ್ತಾ ಇದ್ದೇವೆ ಪ್ರಿಯರೇ? ಈಗ ನಿನಗಾಗಿ ನಿನ್ನ ಮಕ್ಕಳು ಅಥವಾ ನಿನ್ನ ಗಂಡ ಅಥವಾ ನಿನ್ನ ಹೆಂಡತಿ ಊಟ ಮಾಡಿದ್ರೆ ನಡೀತದ? ಸಾಧ್ಯ ಇಲ್ಲ. ನಿನಗಾಗಿ ನಿನ್ನ ತಾಯಿ ತಂದೆ ಊಟ ಮಾಡಿದ್ರೆ ನಡೀತದ? ನಡೆಯುವುದಿಲ್ಲ. ಗರ್ಭದಲ್ಲಿರುವ ಮಗುವಾಗಿದ್ದಾಗ ನಿನ್ನ ತಾಯಿ ಊಟ ಮಾಡುವುದು ನಿನ್ನ ಮೇಲೆ ಪ್ರಭಾವ ಬೀರ್ತದೆ. ಆದರೆ ಹುಟ್ಟಿದ ಮಕ್ಕಳಿಗೆ ತಾಯಿ ಊಟ ಮಾಡಲಿಲ್ಲ ಅಂದ್ರೆ ತಾಯಿ ಕಷ್ಟದಲ್ಲಿರ್ತಾರೆ. ಗಂಡ ಊಟ ಮಾಡಲಿಲ್ಲ ಅಂದ್ರೆ ಗಂಡನಿಗೆ ಆರೋಗ್ಯ ಸಮಸ್ಯೆ ಆಗಬಹುದು. ಮಕ್ಕಳು ಊಟ ಮಾಡಲಿಲ್ಲ ಅಂದ್ರೆ ಮಕ್ಕಳ ಸಮಸ್ಯೆ. ಸೊ ಆತ್ಮಿಕವಾಗಿ ಇದು ಸತ್ಯವಾದದ್ದು. ನೀನು ವೈಯಕ್ತಿಕವಾಗಿ ಈ ಆತ್ಮ ಭರಿತ ಜೀವಿತವನ್ನ ಕಾಪಾಡಿಕೊಳ್ಬೇಕಾದಂತ ಜವಾಬ್ದಾರಿ ಅದು ನಿನ್ನ ಜವಾಬ್ದಾರಿ, ವೈಯಕ್ತಿಕ ಜವಾಬ್ದಾರಿ. ಇಟ್ ಇಸ್ ಯುವರ್ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ. ಇದನ್ನ ಬಹಳ ಬಹಳ ಎಚ್ಚರಿಕೆಯಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದಾನೆ. ಇತರರು, ನಾವು ಪಾಸ್ಟರ್ಸ್ ಪ್ರೋತ್ಸಾಹಿಸಬಹುದು, ಪಾಸ್ಟರ್ಸ್ ಪ್ರೇರೇಪಿಸಬಹುದು, ಪಾಸ್ಟರ್ಸ್ ಒಂದು ವೇಳೆ ಉತ್ಸಾಹದಿಂದ ಈ ವಿಷಯವಾಗಿ ನಾವು ಕಲಿಸಬಹುದು. ಆದರೆ ಆತ್ಮ ಭರಿತನಾಗಿ ಜೀವಿಸಬೇಕಾದಂತ ಜವಾಬ್ದಾರಿ ಯಾರ್ದು ಗೊತ್ತಾ? ನಿನ್ನದು, ನಿನ್ನದು, ನಿನ್ನದು. ಪ್ರಿಯರೇ, ಇದು ವೈಯಕ್ತಿಕವಾಗಿ ಪ್ರತಿಯೊಬ್ಬ ವಿಶ್ವಾಸಿಯ ಜವಾಬ್ದಾರಿ. ಹೆಂಗೆ ಯಾವ ರೀತಿಯಾಗಿ ಹೇಳ್ತಾ ಇದ್ದೇವೆ ನೋಡ್ರಿ. ದಾವೀದನು ಮನಗುಂದಿದ್ದಾನೆ. ದಾವೀದನು ಒಂದು ವೇಳೆ ಮನಗುಂದಿದಂತ ಸ್ಥಿತಿಯಲ್ಲಿ ಇರುವಾಗ ಮೊದಲನೇ ಸಮುವೇಲನ ಪುಸ್ತಕದ 30ನೇ ಅಧ್ಯಾಯದ 6ನೇ ವಚನ ನಾವು ನೋಡ್ತೇವೆ. ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳ ನೊಂದುಕೊಂಡು ದಾವೀದನನ್ನ ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರಿಂದ ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು. ದಾವೀದನು, ಅರಸನಾದ ದಾವೀದನು, ಆ ಒಂದು ದೇವರ ಮನುಷ್ಯನಾಗಿದ್ದಂಥ ದಾವೀದನು ಇಂತಹ ಒಂದು ಬಹಳ ಎಲ್ಲರೂ ವಿರೋಧವಾಗಿದ್ದಾರೆ, ಎಲ್ಲರೂ ವಿರೋಧವಾಗಿದ್ದಾರೆ. ಆದ್ರೆ ಇವನ ಆತ್ಮಿಕ ಮನುಷ್ಯನು, ಅವನ ನಿರ್ಧಾರ ಏನು? ಆದರೂ ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನ ಬಲಪಡಿಸಿಕೊಂಡನು. ಅರ್ಥ ಆಗ್ತಾ ಇದೆಯಾ? ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನ ಯಾರು ಇಲ್ಲ, ಸಮುವೇಲನೂ ಇಲ್ಲ, ಅವನ ಅಣ್ಣ ತಮ್ಮಂದಿರು ಇಲ್ಲ, ಅವನ ಹೆಂಡತಿ ಇಲ್ಲ, ಒಂದು ಮಕ್ಕಳಿಲ್ಲ. ಆತನ ದೇಶವೇ, ಆತನ ಜನರೇ ಅವನ ವಿರುದ್ಧವಾಗಿದ್ದಾಗ ದಾವೀದನು ಬಲ ಹೊಂದಿದ್ದು ಹೇಗೆ ಗೊತ್ತಾ? ಯೆಹೋವನಲ್ಲಿ ತನ್ನನ್ನ ಬಲಪಡಿಸಿಕೊಂಡು, ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನ ಬಲಪಡಿಸಿಕೊಂಡನು. ಸೊ ಯಾರು ಜವಾಬ್ದಾರಿ ತೆಗೆದುಕೊಂಡು ನಿಮ್ಮನ್ನ ನೀವು ಬಲಪಡಿಸಿಕೊಳ್ಳುವುದಿಲ್ಲ, ಕಾಪಾಡಿಕೊಳ್ಳುವುದಿಲ್ಲ, ಆತ್ಮಭರಿತ ಜೀವಿತವನ್ನ ಕಾಪಾಡಿಕೊಳ್ಳುವುದಿಲ್ಲ, ನಿಮ್ಮ ಸ್ಥಿತಿ ಏನಾಗ್ತದೆ ಗೊತ್ತಾ? ನಿಧಾನವಾಗಿ ಶಕ್ತಿ ಬಲ ಇಲ್ಲದಾಗುತ್ತೆ, ಶಕ್ತಿ ಕಡಿಮೆ ಆಗುತ್ತದೆ, ನಿಧಾನವಾಗಿ ಹಿಂಜರಿಯುತ್ತೀರಿ. ಯು ವಿಲ್ ಬ್ಯಾಕ್ ಸ್ಲೈಡ್ ಗ್ರಾಜುವಲಿ. ಪ್ರಿಯರೇ, ನಾವು ಸಭೆಯಾಗಿ ಒಂದು ವೇಳೆ ನಿಮ್ಮನ್ನು ಉತ್ತೇಜಿಸಬಹುದು, ಪ್ರೋತ್ಸಾಹಿಸುವಂತ ಕಾರ್ಯ ಮಾಡಬಹುದು. ಆದರೆ ಒಂದು ವೇಳೆ ಪಾಸ್ಟರ್ ಇವತ್ತು ನೋಡಿ ನನ್ನ ಸ್ಮೈಲ್ ಮಾಡಲಿಲ್ಲ, ಅಥವಾ ಪಾಸ್ಟರ್ ಅಮ್ಮ ನಮ್ಮನ್ನು ವಿಶ್ ಮಾಡಲಿಲ್ಲ, ಅಥವಾ ಎಲ್ಡರ್ಸ್ ನಮಗೆ ಏನು ಅದನ್ನ ಮಾಡಲಿಲ್ಲ ಇದನ್ನ ಮಾಡಿದ, ನಾನು ಡಿಸ್ಕರೇಜ್ ಆಗಿದ್ದೇನೆ ಆ ಚರ್ಚಿಗೆ ಹೋಗಿ. ಏನು ಗೊತ್ತಾ? ದಾವೀದನಿಂದ ಕಲಿ.
ನೀನು ದೇವರಾದ ಯೆಹೋವನಲ್ಲಿ ನಿನ್ನನ್ನು ನೀನೇ ಬಲಪಡಿಸಿಕೊಳ್ಳುವುದನ್ನ ನಿನ್ನ ಜವಾಬ್ದಾರಿ. ಅದು ಆತ್ಮಿಕವಾಗಿ ನೀನು ಆ ಜವಾಬ್ದಾರಿ ಹೊಂದಿಕೊಳ್ಳಬೇಕು. ಸಭೆ ಮಾಡುವ ಪಾತ್ರ ಇದೆ, ಸಭೆ ಮಾಡುವ ಕೆಲಸ ಇದೆ, ಸಭಾಪಾಲಕರು ಸಭಾ ಸೇವಕರು ಮಾಡುವ ಕೆಲಸ ಇದೆ. ಆದರೆ ನಿನ್ನ ಜವಾಬ್ದಾರಿ ಮರಿಬೇಡ. ನಿನ್ನನ್ನು ನೀನು ಬಲಪಡಿಸಿಕೊಳ್ಳುವಂಥದ್ದನ್ನ ಮರಿಬೇಡ. ಒಂದು ವೇಳೆ ಬರೆದು ಅವ್ರು ನನಗೆ ಹಿಂಗೆ ಮಾಡಲಿಲ್ಲ, ಅವ್ರು ಹಿಂಗೆ ಮಾಡಲಿಲ್ಲ, ಅದಕ್ಕೆ ನಾನು ಹಿಂಗಾದೆ ಹಂಗಾದೆ, ಹಾಳಾಗಿ ಹೋಗ್ತೀಯ. ಯಾಕೆ? ನೀನಿನ್ನು ನೋಡ್ರಿ, ಸ್ಕೂಲ್ಗೆ ಹೋಗುವಾಗ ನರ್ಸರಿಯಲ್ಲಿದ್ದವ್ರಿಗೆ ಅಂಗಿ ಚೊಣ್ಣ ಹಾಕಿ ಕಳಿಸ್ಬೇಕ್ರಿ. ಆಮೇಲೆ ನೀವು ಕಾಲೇಜ್ ಹೋದಾಗ ನಿಮ್ಗೆ ಅಂಗಿ ಚೊಣ್ಣ ಹಾಕಕ್ಕೆ ಮಮ್ಮಿ ಡ್ಯಾಡಿ ಬೇಕಂತಂದ್ರೆ ಏನಂತಾರೆ? ಥೂ ಅಂತ ಉಗುಳ್ತಾರೇನೆ. ಓಕೆ, ಊಟ ಮಾಡಂತ ಬಾಯಾಗ ತುರುಕುವಂತ ಕೆಲಸ ನಿಮ್ಮ ಜೀವಿತಕ್ಕೆ ಆದ್ರೆ ಏನದರ ಅರ್ಥ? ನಿಮ್ಮನ್ನ ನೀವು ಅಯೋಗ್ಯರಾಗ್ತೀರಿ, ಬೆಳೆಯದೇ ಇರುವಂತ ಹಸುಗೂಸುಗಳಂತ ವರ್ತನೆ. ನನ್ನ ಆತ್ಮಿಕ ಜೀವಿತದಲ್ಲಿ ಪರಿಶುದ್ಧಾತ್ಮ ಭರಿತ ಜೀವಿತವನ್ನ ಕಾಪಾಡಿಕೊಳ್ಳುವಂತ ಕರ್ತವ್ಯ, ಬಲಪಡಿಸಿಕೊಳ್ಳಬೇಕಾದ ನನ್ನನ್ನು ನಾನೇ. ದಾವೀದನು ಯೆಹೋವನಲ್ಲಿ ತನ್ನನ್ನು ತಾನೇ ಬಲಪಡಿಸಿಕೊಂಡನು. ಅದಕ್ಕೆ ಪೌಲನು ತಿಮೋತಿಗೆ ಹೇಳ್ತಾನೆ ಏನಂತ? 2 ತಿಮೋತಿ 1ನೇ ಅಧ್ಯಾಯ 6ನೇ ವಚನದಲ್ಲಿ ಏನ್ ಗೊತ್ತಾ? ತಿಮೋತಿ, ನಾವು ಮಾಡುವಂತ ಕೆಲಸ ನಾವು ಮಾಡಿದ್ದೇವೆ. ಏನು? ನಾನು ನಿನ್ನ ತಲೆಯ ಮೇಲೆ ಇಟ್ಟದರ ಮೂಲಕ ಮಾಡಿದ್ದೇನೆ ಅದನ್ನು. ನಿನಗೆ ದೊರಕಿದ ದೇವರ ಕೃಪಾವರವನ್ನ ಏನ್ ಮಾಡೀಗ? ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಕೊಡುತ್ತೇನೆ. ನಿನಗೆ ದೊರಕಿದ ವರವು ಪ್ರಜ್ವಲಿಸುವಂತೆ ಮಾಡಬೇಕಾದದ್ದು ಈಗ ನಿನ್ನ ಕರ್ತವ್ಯ. ಆ ಕೆಂಡ ನಿನಗೆ ಇದೆ, ಆದ್ರೆ ಅದನ್ನ ಜ್ವಾಲೆಯಾಗಿ ಬೆಂಕಿಯಂತೆ ಉರಿಯುವಂತೆ ಮಾಡಬೇಕಾದದ್ದು ನಿನ್ನ ಕರ್ತವ್ಯ. ಪಾಸ್ಟರ್ದಲ್ಲ, ಯೂತ್ ಲೀಡರ್ದಲ್ಲ, ಎಲ್ಡರ್ಸ್ದಲ್ಲ, ನಿನ್ನ ಜವಾಬ್ದಾರಿ. ವರ ಕೊಟ್ಟಿದ್ದಾನೆ. ವರ ಕೊಡುವಂತ ಸಮಯದಲ್ಲಿ ಪೌಲನ ಅವಶ್ಯಕತೆ ಇತ್ತು. ಪೌಲನಲ್ಲಿ ತಲೆಗ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದ. ಅದರ ನಂತರ ಪ್ರತಿ ಸಾರಿ ನಾನು ಹಾಡಕ್ ಹೊಂಟೇನೆ, ನನ್ನ ತಲೆ ಮೇಲೆ ಕೈ ಇಡು, ನಾನು ಸೇವೆ ಮಾಡಕ್ ಹೊಂಟೇನೆ, ನನ್ನ ತಲೆ ಮೇಲೆ ಕೈ ಇಡು, ನಾನು ಪ್ರತಿ ಸಾರಿ ತಲೆ ಮೇಲೆ ಕೈ. ಜವಾಬ್ದಾರಿ ಇಲ್ವಾ ನಿನಗೆ? ಬೆಳೆಯುತ್ತಾ ಇಲ್ವಾ ಆತ್ಮಿಕವಾಗಿ? ನೆನಪಿಟ್ಟುಕೋ, ವೈಯಕ್ತಿಕ ಜವಾಬ್ದಾರಿ ಅನ್ನುವಂಥದ್ದು ಇದೆ. ವೈಯಕ್ತಿಕ ಜವಾಬ್ದಾರಿ ಅನ್ನುವಂಥದ್ದು ಇದೆ. ಈ ಜ್ವಾಲೆ ಪ್ರಜ್ವಲಿಸುವಂತೆ ಮಾಡು ಅಂತ ಹೇಳುವಾಗ ಪ್ರಿಯರೇ, ನಾವು ನೆನ್ಪಿಟ್ಕೊಳ್ಳೋಣ, ಮನೆಯಲ್ಲಿ ಆ ಒಲೆಯಲ್ಲಿರುವ ಬೆಂಕಿಯ ಕೆಂಡ ಅದು ಆರಿ ಹೋಗದಂತೆ ನಾವು ಕಾಪಾಡಿಕೊಳ್ಳಬೇಕು. ವಿಶೇಷವಾಗಿ ಆರಿ ಹೋಗದಂತೆ ಮನೆಯಲ್ಲಿ ಜನ ಮಲಗಿದ್ರು ಕೂಡ ಒಲೆಯಲ್ಲಿರುವ ಕೆಂಡ ಹಾಗೆ ಉರಿಯುತ್ತಾ ಇರಬೇಕು. ಆ ಕೆಂಡ, ಅದರ ಸುತ್ತಲೂ ಕಟ್ಟಿಗೆಗಳನ್ನಿಟ್ಟು ಅದರೊಳಗಿರುವ ಕೆಂಡ, ಬೆಂಕಿಯ ಕೆಂಡ ಅದು ಆರಿ ಹೋಗದಂತೆ ಕಾಪಾಡಿಕೊಳ್ಳುತ್ತಾ ಇರಬೇಕು. ಮಲಗಿದಾಗಲೂ ಅದು ಉರಿಯುತ್ತಾ ಇರಬೇಕು. ವಿಶ್ವಾಸಿಯಾಗಿ ನೀನು ಒಂದು ವೇಳೆ ಆ ಕೆಂಡ ಆರುವಂತೆ ಬಿಟ್ಟರೆ, ಆ ಬೆಂಕಿಯು ಆರುವಂತೆ ಬಿಟ್ಟರೆ, ನೀನು ಹಿಂಜರಿದು ಹೋಗುತ್ತೆ. ಅನೇಕರ ಸ್ಥಿತಿ ಅದನ್ನೇ ನಾವು ನೋಡ್ತೇವೆ. ಮೊನ್ನೆ ದಿವಸ ಅದನ್ನೇ ಚರ್ಚೆ ಮಾಡ್ತಾ ಇದ್ದು. ಒಂದಾನೊಂದು ದಿವಸದಲ್ಲಿ ಇಂಥವ್ರು ಹೀಗೆ ಏನು ಆತ್ಮಭರಿತರಾಗಿದ್ರು, ಏನು ಅನ್ಯ ಭಾಷೆ, ಏನು ವರಗಳು, ಈಗೇನಾಯಿತು? ಕೆಂಡ ಆರಿದೆ ಅಷ್ಟೇ, ಕೆಂಡ ಆರಿದೆ. ಪ್ರಿಯರೇ, ನಾವು ಆರದಂತೆ ಕಾಪಾಡಿಕೊಳ್ಳುವುದಕ್ಕಾಗಿ ಏನ್ ಮಾಡ್ಬೇಕು ಹೇಳ್ರಿ? ಆ ಕೆಂಡಕ್ಕೆ ಬೇಕು, ಚಿಮಣಿ ಎಣ್ಣೆ ಹಾಕ್ಬೇಕು, ಅಥವಾ ಆ ಕಟ್ಟಿಗೆಯ ತುಂಡುಗಳನ್ನು ಹಾಕ್ತಾ ಇರಬೇಕು. ಸೊ ನಾವು ಹಾಗೆ ಹಾಕ್ತಾ ಇದ್ರೆ ಅದು ಉರಿಯುತ್ತಾ ಇರ್ತದೆ. ನಾವು ನನ್ನ ಆತ್ಮೀಕ ಬೆಂಕಿ ಆರದಂತೆ ಇರಲು ನಾನು ಜಾಗ್ರತೆ ವಹಿಸದಿದ್ದರೆ ಏನ್ ಗೊತ್ತಾ? ಅತಿ ಅವಶ್ಯಕವಾಗಿ ಅಡಿಗೆ ಮಾಡೋ ಟೈಮ್ದಲ್ಲಿ ಗ್ಯಾಸ್ ಖಾಲಿ, ಬಹಳ ಇಂಪಾರ್ಟೆಂಟ್ ಕೆಲಸಕ್ಕೆ ಬಾತ್ರೂಮ್ ಹೋಗುವಷ್ಟೇ ನೀರು ಖಾಲಿ ಬೇಕಂತ ಸ್ಥಿತಿ, ನಿನ್ನ ಆತ್ಮಿಕ ಜೀವಿತ ಅಂತ ಸ್ಥಿತಿ ಆಗ್ತದೆ ಯಾವಾಗ ನಿನ್ನಲ್ಲಿರುವಂತ ಬೆಂಕಿ ಆರುವುದಕ್ಕೆ ಬಿಟ್ಟರೆ. ದೇವರ ಆತ್ಮನಿಂದ ತುಂಬಿಸಲ್ಪಟ್ಟಾಗ ನಿನಗೆ ಕೊಡಲ್ಪಟ್ಟ ಆ ಬೆಂಕಿ ಆರುವಂತೆ ನೀನು ಬಿಟ್ಟರೆ, ಅದು ನಿನ್ನ ಜೀವಿತದಲ್ಲಿ ಅತಿ ಅವಶ್ಯಕವಾದ ಸಮಯದಲ್ಲಿ
ಸಂಸೋನನು ಫಿಲಿಸ್ಟಿಯರು ಬಂದಿದ್ದಾರೆ ಅಂತ ಹೇಳಿ ಎದ್ದೇಳ್ತಾನೆ. ಶಕ್ತಿ ಇಲ್ಲ, ಬಿಟ್ಟು ಹೋಗಿದೆ. ಯಾಕೆ? ಆ ಬೆಂಕಿ ಆರದಂತೆ ಕಾಪಾಡಿಕೊಳ್ಳಬೇಕು. ಅದಕ್ಕಾಗಿ ಕಾಲಕ್ಕೆ ಅನುಗುಣವಾಗಿ ನಮ್ಮನ್ನು ಪರೀಕ್ಷಿಸಿಕೊಳ್ತಾ ಇರಬೇಕು. 2 ಕೊರಿಂಥ 13ನೇ ಅಧ್ಯಾಯ 5ನೇ ವಚನ ಅದನ್ನು ಹೇಳ್ತದೆ. ಏನಂತ? ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳ್ರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳ್ರಿ. ಏನು? ಯೇಸು ಕ್ರಿಸ್ತನ್ ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನ ಕುರಿತು ನಿಮಗೆ ಚೆನ್ನಾಗಿ ತಿಳಿಯೋದಿಲ್ಲವೋ? ಆತನು ನಿಮ್ಮಲ್ಲಿಲ್ಲದಿದ್ದರೆ ನೀವು ಅಯೋಗ್ಯರೇ. ಪರೀಕ್ಷೆ ಮಾಡಬಹುದಾ ನಿನಗೆ? ಎಷ್ಟೋ ವರ್ಷಗಳ ಹಿಂದೆ ರಕ್ಷಣೆ ಹೊಂದಿದಿ, ಎಷ್ಟೋ ವರ್ಷಗಳ ಹಿಂದೆ ಪರಿಶುದ್ಧಾತ್ಮನ ಬಲ ಹೊಂದಿ, ಅಭಿಷೇಕ ಹೊಂದಿ, ಅನ್ಯ ಭಾಷೆಯ ವರ ಹೊಂದಿ, ಈಗ ಏನಾಗಿದೆ? ಅದೇ ಬೆಂಕಿ ಇದೆಯಾ? ಆರಿ ಹೋಗಿದೆಯೋ? ಯಾಕೆ ಆರಿ ಹೋಗಿದೆ? ಕಾಪಾಡಿಕೊಂಡಿಲ್ಲ. ಎಚ್ಚರಿಕೆ. ಸೊ ಈಗ ಈ 2 ವಿಷಯ ನಾವು ಅರಿತು ಗಮನಿಸಿದ ಮೇಲೆ ನಿರಂತರವಾಗಿ ನಾವು ನವೀಕರಿಸ್ತಾ ಇರಬೇಕು. ಕಾನ್ಸ್ಟಂಟ್ ರಿನ್ಯೂವಲ್ ಅಂಡ್ ಇಟ್ ಇಸ್ ಅವರ್ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಅಂತ ತಿಳಿದ ಮೇಲೆ ಕೆಲವು ವಿಷಯ ನಾನು ಮಾರ್ಗದರ್ಶಕ ಸಂಗತಿಗಳನ್ನ, ಸಲಹೆಗಳನ್ನ ನಾನು ಕೊಡುತ್ತೇನೆ. ಈ ಆತ್ಮಭರಿತ ಜೀವಿತವನ್ನ ಕಾಪಾಡಿಕೊಳ್ಳುವುದರ ವಿಧಾನ ಕೆಲವೊಂದನ್ನ ನಾನು ಪ್ರಸ್ತಾಪಿಸ್ತೇನೆ. ಉಳಿದದ್ದು 2ನೇ ಭಾಗದಲ್ಲಿ ಅದನ್ನ ಅಭ್ಯಾಸ ಮಾಡಲಿಕ್ಕಿದ್ದೇವೆ. ಸೊ ನೀವು ಇದರ ಬಗ್ಗೆ ನಿಮಗೆ ನಿಜವಾಗ್ಲೂ ಕಾಳಜಿ ಇದ್ರೆ ಆತ್ಮಿಕವಾಗಿ ನಾನು ಉರಿಯುತ್ತಾ ಇರಬೇಕು ಅಂತ ನಾವು ಅಪೇಕ್ಷಿಸುವಂತವ್ರಾಗಿದ್ರೆ ಈ ಅಧ್ಯಯನ ಮುಂದುವರಿಸಿ ಭಾಗವಹಿಸ್ರಿ. ಸೊ ಒಂದು ವೇಳೆ ನಾನು ವೈಯಕ್ತಿಕವಾಗಿ ಜವಾಬ್ದಾರಿ ಹೊಂದಿದ್ದೇನೆ ಎಂಬುದಾಗಿದ್ರೆ ನಾನು ಏನ್ ಮಾಡ್ಬೇಕು? ಚರ್ಚೆ ಏನ್ ಮಾಡ್ತದೆ, ಅವ್ರೇನ್ ಮಾಡ್ತಾರೆ, ಇವ್ರೇನ್ ಮಾಡ್ತಾರೆ ಎಂಬುದು 2ನೇ ಮಾತು. ನಾನೇನ್ ಮಾಡ್ಬೇಕು? ಯಾಕೆ? ನನ್ನ ಜ್ವಾಲೆಗೆ, ನನ್ನ ಕೆಂಡವು ಬೆಂಕಿಯಂತೆ ಉರಿಯುವುದಕ್ಕೆ ನಾನು ಜವಾಬ್ದಾರಿ. ಪಾಸ್ಟರ್ ಅಲ್ಲ, ಚರ್ಚ್ ಅಲ್ಲ, ನಾನ್ ಜವಾಬ್ದಾರಿ. ಈ ಮಾತು ಹೇಳುವಾಗ ನಾನೇನ್ ಮಾಡ್ಬೇಕೆಂಬುದನ್ನು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಯಾವ ವಿಧಾನಗಳನ್ನ, ಹಂತಗಳನ್ನ, ಹೆಜ್ಜೆಗಳನ್ನ ನಾನು ಇಡಬೇಕು? ನಾವು ಒಟ್ಟಾರೆ ಒಂದು ವೇಳೆ ಮಹತ್ವದ ಹಂತಗಳು 8 ಹಂತಗಳನ್ನ ನಾವು ಅಭ್ಯಾಸ ಮಾಡ್ಲಿಕ್ಕಿದ್ದೇವೆ. ಓಕೆ, ಆದ್ರೆ ಈ ದಿವಸ ನಾನು ಆ 8 ಹಂತಗಳನ್ನ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಕೇವಲ ಬರೀ 3ಅನ್ನ ಈ ಭಾಗದಲ್ಲಿ ನಾನು ಹೇಳ್ತೇನೆ. 3 ಮಹತ್ವದ ಹಂತಗಳನ್ನ ನಿಮ್ಮೊಂದಿಗೆ ಈ ದಿವಸ ನಾನು ತಿಳಿಸ್ಲಿಕ್ಕಿದ್ದೇನೆ. ಎಚ್ಚರಿಕೆಯಿಂದ ಬರೆದಿಟ್ಕೊಳ್ರಿ, ಜಾಗ್ರತೆಯಿಂದ ಬರೆದಿಟ್ಕೊಳ್ರಿ. ನಾವು ಮುಂದಿನ ಅಧ್ಯಾಯದಲ್ಲಿ ಆ ಮುಂದಿನ 5 ಹಂತಗಳನ್ನ ನಾವು ನೋಡ್ಲಿಕ್ಕಿದ್ದೇವೆ. ಓಕೆ, ಸೊ ಮೊದಲನೆಯದಾಗಿ ಬಹಳ ಬಹಳ ವಿಶೇಷವಾಗಿ ನಾವು ಮಾಡಬೇಕಾದದ್ದು, ನಾನು ಕಾಪಾಡಿಕೊಳ್ಳಬೇಕಾಗಿದ್ರೆ, ನನ್ನ ಜೀವಿತದಲ್ಲಿ ಆತ್ಮಭರಿತ ಜೀವಿತವನ್ನ ಕಾಪಾಡಿಕೊಳ್ಳಬೇಕಾಗಿದ್ರೆ ನಾನು ವಿಶೇಷವಾಗಿ ಒಂದು ಹೊಸದಾಗಿ ಅಥವಾ ಒಂದು ವೇಳೆ ಆತ್ಮಭರಿತ ಅನುಭವವನ್ನ ನಾನು ತಿರುಗಿ ಹೊಂದಬೇಕಂತ ಬಯಸ್ಬೇಕು. ಓಕೆ, ನಾನು ತಾಜಾ ಮತ್ತೊಂದು ಸಾರಿ ಬಲಕ್ಕಾಗಿ, ಅಭಿಷೇಕಕ್ಕಾಗಿ ತಾಜಾ ಬಲ, ಹೊಸ ಶಕ್ತಿ ಇದನ್ನ ಅಪೇಕ್ಷಿಸ್ತಾ ಇರಬೇಕು. ಓಕೆ, ಅಪೇಕ್ಷಿಸುತ್ತಾ ಇರು. Seek fresh refilling experience. ಪ್ರಿಯರೇ, ಇದು ಹೇಳುವಾಗ ನಾನು ಆಗ್ಲೇ ಹೇಳಿದ್ನಲ್ರಿ, ಮೊಬೈಲ್ ಚಾರ್ಜ್ ಕಡಿಮೆ ಆದ್ಮೇಲೆ ಹೋಗ್ಲಿ ಬಿಡು ಹಾಳಾದದ್ದಂತ ಅನ್ನೋದಲ್ಲ ಯಾರು. ಏನ್ ಮಾಡ್ತೀರಿ? ರೀಚಾರ್ಜ್ ಮಾಡಕ್ ಹೋಗ್ತೀರಿ, ಪವರ್ ಬ್ಯಾಂಕ್ ಇಟ್ಕೊಂತೀರಿ, ಅದ್ರ ಸಂಬಂಧ ಮೊಬೈಲ್ ಏನದು ಚಾರ್ಜರ್ ಇಟ್ಕೊಂಡು ಅಡ್ಡಾಡ್ತೀರಿ. ಯಾರ್ದಾರ ಮನಿ ವಿಸಿಟ್ ಮಾಡಕ್ ಹೋದ್ರೆ ಇವಾಗ ಚಹಾ ಬೇಕನ್ರಿ ಅಂತ ಕೇಳೋದಲ್ಲ, ಚಾರ್ಜರ್ ಬೇಕನ್ರಿ ಅಂತ ಕೇಳುವಂತ ಸಮಯದಲ್ಲಿದ್ದೇವೆ. ಓಕೆ,
ಗ್ಯಾಸ್ ಸಿಲಿಂಡರ್ ಖಾಲಿ ಆದ್ರೆ ಫೋನ್ ಮಾಡಿ ಬೇಗ ಗ್ಯಾಸ್ ತಂದು ಕೊಡ್ರಿ, ಅಥವಾ ಅವ್ರು ಕೇಳ್ರಿ ಇವ್ರು ಕೇಳಿ ಅಂತೆಲ್ಲ ಮಾಡ್ತೇವೆ. ಆದಿ ಸಭೆಯಲ್ಲಿ ನೋಡ್ರಿ, ವಿಶೇಷವಾಗಿ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 4ನೇ ವಚನ 5ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳಿದ್ದು ಏನು ಹೇಳಿದ್ರು ಅದನ್ನು ನಾವು ಓದುವಾಗ ಬಹಳ ಸ್ಪಷ್ಟವಾಗಿ ಆತನ ಹೇಳಿದ್ನು. ಅವರಿಗೆ ಯೋಹಾನ್ ನೀರಿನಿಂದ ದೀಕ್ಷಾಸ್ನಾನ ಮಾಡಿಸಿದ್ನು, ಆದರೆ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಏನ್ ಮಾಡಬಾರ್ದು, ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತ ನೀವು ನನ್ನಿಂದ ಕೇಳಿದಂತ ವಾಗ್ದಾನಕ್ಕಾಗಿ ಕಾದ್ಕೊಂಡಿರ್ರಿ ಅಂತ ಯೇಸು ಸ್ವಾಮಿ ಆಜ್ಞಾಪಿಸಿದರು. 8ನೇ ಅಧ್ಯಾಯಕ್ಕೆ ನಾವು ಬರುವಾಗ ಪ್ರಿಯವೇ, ಪ್ರತಿ ವಿಶ್ವಾಸಿ ಇದನ್ನು ನಾವು ಗಮನಿಸಬೇಕು. ಸಮಾರ್ಯದವರು ದೇವರ ವಾಕ್ಯವನ್ನು ಸ್ವೀಕರಿಸಿದ ವರ್ತಮಾನ ಯೆರೂಸಲೇಮಿನ ಅವರಿಗೆ ಬಂದು ಮುಟ್ಟಿತು. ಅಪೊಸ್ತಲರು ಕೇಳಿ ಅದು ವಿಶೇಷವಾಗಿ ಪೇತ್ರ ಯೋಹಾನರನ್ನ ಅವರ ಬಳಿಗೆ ಕಳಿಸ್ತಾರೆ. ನೆಕ್ಸ್ಟ್ ವಚನ 15ನೇ ವಚನ, ಇವರು ಅಲ್ಲಿಗೆ ಬಂದು ಆ ಜನರಿಗೆ ಪವಿತ್ರಾತ್ಮವು ದೊರೆಯಬೇಕೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದರು. ನೆಕ್ಸ್ಟ್ ವಚನ, ಯಾಕಂದ್ರೆ ಆ ವರವು ಅವರಲ್ಲಿ ಒಬ್ಬನ ಮೇಲಾದ್ರೂ ಇನ್ನೂ ಬಂದಿರಲಿಲ್ಲ. ಅವರು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನವನ್ನು ಮಾತ್ರ ಮಾಡಿಸಿಕೊಂಡಿದ್ದರು. ಅಪೊಸ್ತಲರ ಮೇಲೆ ಕೈಗಳನ್ನಿಡಲು ಅವರು ಪವಿತ್ರಾತ್ಮ ವರವನ್ನ ಹೊಂದಿದರು. ಪ್ರತಿ ವಿಶ್ವಾಸಿ ಪರಿಶುದ್ಧಾತ್ಮ ಭರಿತನಾಗಿರ್ಬೇಕು. ನಿನ್ನ ಡಿನಾಮಿನೇಷನ್ ಯಾವುದೇ ಇರಬಹುದು, ಓಕೆ, ನಿನ್ನ ಚರ್ಚ್ ಗುಂಪು ಯಾವುದೇ ಇರಬಹುದು, ಆದರೆ ಬೈಬಲ್ ಅನ್ನ ನೀನು ಅನುಸರಿಸ್ತಾ ಇದ್ರೆ ಬೈಬಲ್ ಪ್ರಕಾರ ಪ್ರತಿಯೊಬ್ಬ ವಿಶ್ವಾಸಿಯು ಅಭಿಷೇಕ ಹೊಂದಬೇಕು, ಪರಿಶುದ್ಧಾತ್ಮ ಭರಿತನಾಗಬೇಕು. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 4-5 ನೋಡಿದ್ದೇವೆ. ಯೇಸು ಸ್ವಾಮಿ ಹೇಳಿದ್ದು, ವಾಗ್ದಾನ ಮಾಡಿದ್ದನ್ನ ನೀನು ಹೊಂದುವವರೆಗೂ ಯೆರೂಸಲೇಮನ್ನು ಬಿಟ್ಟು ಹೋಗಲೇಬಾರದು. ಅಷ್ಟೊಂದು ಕಟ್ಟುನಿಟ್ಟಾಗಿ ಹೇಳಿದ್ರೆ ನೀವು ಯೇಸು ಸ್ವಾಮಿಗೆ ಇಲ್ಲ ನನ್ನ ಡಿನಾಮಿನೇಷನ್ ಅಂತದೆಲ್ಲ ಹೇಳಿಲ್ಲ ಅಂತ ಹೇಳ್ಕೊಂಡು ಕುಂದಿರ್ತೀಯ. ಕುಂತ್ರೆ ನೀನು ಅಷ್ಟೇ, ನಿನಗಿರುವಂಥದ್ದು ಒಂದೇ ಒಂದು ಗ್ಯಾರಂಟಿ, ಸಮಾಧಿ ಅಷ್ಟೇ, ಆಮೇಲೆ ಏನು ಸಿಗಲ್ಲ. ನಾಚಿಕೆ ಆಗಬೇಕು. ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಹೇಳ್ತಾರೆ ಪರಿಶುದ್ಧಾತ್ಮ ಭರಿತನಾಗು ಅಂತ. ಸಮಾರ್ಯದವರು ಅಭಿಷೇಕವಾಗಿರಲಿಲ್ಲ ಎಂಬುದನ್ನು ಅರಿತ ಯೆರೂಸಲೇಮಿನ ಸಭೆ ಸಮಾರ್ಯಕ್ಕೆ ಬಂದು ಅವರ ತಲೆ ಮೇಲೆ ಕೈಗಳನ್ನಿಟ್ಟು ಪರಿಶುದ್ಧಾತ್ಮನ ಅಭಿಷೇಕ ಹೊಂದುವುದಕ್ಕೆ ಅವರನ್ನ ನಡೆಸಿದರೆಂಬುದಾಗಿ ಯೋಚಿಸುವುದಾಗಿದ್ದರೆ ಯೆರೂಸಲೇಮಿನ ಸಭೆ ಅದರ ಜವಾಬ್ದಾರಿ ತೆಗೆದುಕೊಳ್ತಾ ಇದೆ. ಹೀಗೆ ಬಿಡಬಾರದು, ದೇವರ ಮಾತಿದ್ದು ಅನುಸರಿಸಬೇಕು. ಅಭಿಷೇಕಕ್ಕಾಗಿ ಕಾಯ್ದಿಲ್ಲವೋ ನೀನು? ಅಭಿಷೇಕಕ್ಕಾಗಿ ನಿನಗೆ ಅಪೇಕ್ಷೆ ಇಲ್ಲವೋ? ಪ್ರತಿಯೊಬ್ಬರು ಇದು ಜೀವನ ಬದಲಾಯಿಸುವಂತ ಅನುಭವ, ಇದು ಜೀವನ ಬದಲಾಯಿಸುವಂತ ಒಂದು ಅನುಭವ. ಆದರೆ ಇದು ಒಂದೇ ಸಾರಿ ಆಗುವ ಅನುಭವ ಅಲ್ಲ. ಯಾವಾಗ ಒಂದ್ಸಾರೋ ಆ ಕ್ಯಾಂಪ್ನಲ್ಲಿ ಆಯ್ತು, ಆ ಮೀಟಿಂಗ್ ನಲ್ಲಿ ಆಯ್ತು, ಅವಾಗ ಆಯ್ತು, ಇವಾಗ ಇಲ್ಲ. ಇದು ಹೊಸದಾಗಿ ನಾನು ನಿರಂತರವಾಗಿ ತುಂಬುತ್ತಾ ಇರಬೇಕಂತ ಆ ಅಪೇಕ್ಷೆ ಹೊಂದಿರಬೇಕು. ಆ ಅಪೇಕ್ಷೆ ನಾನು ಹೊಂದಿರಬೇಕು. ಅದಕ್ಕಾಗಿ ಬಯಸ್ತಾ ಜೀವನ ಪೂರ್ತಿ ಈ ಶರೀರದಲ್ಲಿ ನೀನು ವಾಸಿಸುವ ಪ್ರತಿ ದಿನ ಇದನ್ನು ಅಪೇಕ್ಷಿಸಬೇಕು. ನನಗೆ ಹೊಸ ಬಲದಿಂದ ಹೊಸ ಅಭಿಷೇಕ ಕೊಡಪ್ಪ. ಯಾಕೆ ಹೇಳ್ತಾ ಇದ್ದೇವೆ ಗೊತ್ತಾ? ಬೈಬಲ್ನಲ್ಲಿ ಉದಾಹರಣೆಗಳಿದೆ, ಇದಕ್ಕೆ ಮಾದರಿ ಇದೆ ಇದಕ್ಕೆ. ಓಕೆ, ನಾವು ನೋಡ್ತೇವೆ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 4ನೇ ವಚನದಲ್ಲಿ ಏನಾಯಿತು. ಅವರೆಲ್ಲ ಪರಿಶುದ್ಧಾತ್ಮ ಆದ್ಮೇಲೆ ಅವರು ತಮಗೆ ಆತ್ಮನ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದನ್ನ ಪ್ರಾರಂಭಿಸಿದರು. ಅಭಿಷೇಕ ಆಯಿತು ಅಲ್ವಾ? ಅಭಿಷೇಕ ಆಯಿತು. ಅವರೆಲ್ಲ ಬೇರೆ ಬೇರೆ ಭಾಷೆಗಳನ್ನ ಮಾತನಾಡುವುದಕ್ಕೆ ಆರಂಭಿಸಿದರು. ನೆಕ್ಸ್ಟ್ 4ನೇ ಅಧ್ಯಾಯ 8ನೇ ವಚನಕ್ಕೆ ಹೋಗುವಾಗ ಬಹಳ ವಿಶೇಷವಾದ ಅಂಶ. 4ನೇ ಅಧ್ಯಾಯ, ಅರೆ ಪೇತ್ರನೇ, ನೀನು 2ನೇ ಅಧ್ಯಾಯದಲ್ಲಿ ಅಭಿಷೇಕ ಆಗಿದೆ, ಮತ್ತೇನಿದು? ಬಲದಿಂದ ತುಂಬಿಸಲ್ಪಟ್ಟಿದ್ದಿ, ಮತ್ತೇನಿದು? 8ನೇ ವಚನ ಹೇಳ್ತದೆ, ಪೇತ್ರನು ಪವಿತ್ರಾತ್ಮ ಭರಿತನಾಗಿ ಅವರಿಗೆ ಜನರ ಅಧಿಕಾರಿಗಳೇ ಹಿರಿಯರೇ. ಏನ್ ಮಾಡ್ತಾ ಇದೆ ಗೊತ್ತಾ? 2ನೇ ಅಧ್ಯಾಯದಲ್ಲಿ ಭರಿತನಾದ ಪೇತ್ರ 4ನೇ ಅಧ್ಯಾಯದಲ್ಲಿ ಮತ್ತೆ ಭರಿತನಾಗ್ತಾನೆ, ಮತ್ತೆ ಆ ಹೊಸ ಬಲದಿಂದ ತುಂಬಿಸಲ್ಪಡ್ತಾನೆ. ವಾವ್ ವಾವ್! ಅಷ್ಟು ಮಾತ್ರವಲ್ಲ, ನಾವು 31ನೇ ವಚನ ಈಗಾಗಲೇ ಓದಿದ್ದೇವೆ, ತಿರುಗಿ ನೋಡೋಣ. ಆ 31ನೇ ವಚನದಲ್ಲಿ ಸಭೆಯವರೆಲ್ಲ ಅವರು ಪ್ರಾರ್ಥಿಸಿದಾಗ ಪೇತ್ರನು ಆ ಗುಂಪಿನಲ್ಲಿದ್ದಾನೆ, ಪೇತ್ರ ಯೋಹಾನರು ಆ ಗುಂಪಿನಲ್ಲಿದ್ದಾರೆ. ಅವರು ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಕೂಡಿದ ಸ್ಥಳವು ನಡಗಿತ್ತು. ಅವರೆಲ್ಲರೂ ತಿರುಗಿ
ಪವಿತ್ರಾತ್ಮ ಭರಿತರಾಗಿ. ಏನ್ ಗೊತ್ತಾ, ತಿರುಗಿ ತಿರುಗಿ ಪವಿತ್ರಾತ್ಮ ಭರಿತರಾಗಿ ಅನ್ನುವ ಶಬ್ದ ಉಪಯೋಗಿಸಲ್ಪಡುತ್ತದೆ. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದಲ್ಲಿ ಪೌಲನ ಅಭಿಷೇಕ ಹೊಂದಿದನು. 17ನೇ ವಚನ 18ನೇ ವಚನ 17ನೇ ವಚನ ನೋಡುವಾಗ ಆ ಕಣ್ಣು ಕಾಣುವಂತೆ ಪವಿತ್ರಾತ್ಮ ಭರಿತನಾಗುವಂತೆ. ನೆನ್ಪಿಟ್ಕೊಳ್ರಿ, ಅನನೀಯನು ಪೌಲನ ಬಳಿ ಬಂದಾಗ ಬಹಳ ಸ್ಪಷ್ಟ, ನಿನಗೆ ಕಣ್ಣು ಕರ್ತನಾದ ಯೇಸು, ನೋಡ್ರಿ ವಚನ ಹೇಗೆ ಹೇಳ್ತಾರೆ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ. ಯೇಸು ಸ್ವಾಮಿ ಅನನೀಯನನ್ನ ಕಳುಹಿಸಿದ್ದು ಪೌಲನ ಕಣ್ಣು ಕಾಣಿಸುವುದಕ್ಕಾಗಿ ಅಷ್ಟೇ ಅಲ್ಲ, ಪೌಲನು ಅಭಿಷೇಕ ಹೊಂದುವುದಕ್ಕಾಗಿ, ಬಲ ಹೊಂದುವುದಕ್ಕಾಗಿ, ಓಕೆ, ಪವಿತ್ರಾತ್ಮ ಭರಿತನಾಗುವುದಕ್ಕಾಗಿ. 17ನೇ ವಚನ 18ನೇ ವಚನ ಅದನ್ನೇ ನಮಗೆ ತಿಳಿಸ್ತದೆ. ಹಾಗೆ 18ನೇ ವಚನ, ಕೂಡಲೇ ಅವನ ಕಣ್ಣುಗಳಿಂದ ಪರೆಗಳಂತೆ ಏನೋ ಬಿದ್ದು ಅವನ ಕಾಣಿಸಿದು, ಅವನು ಎದ್ದು ದೀಕ್ಷಾ ಸ್ನಾನ ಮಾಡಿಸಿಕೊಂಡನು. ಇಂಗ್ಲಿಷ್ ಭಾಷೆಯಲ್ಲಿ ನೀವು ಅದನ್ನು ಓದಿದ್ರೆ ವಚನ ಹೇಳ್ತದೆ, ನೆಕ್ಸ್ಟ್ ವರ್ಸ್ 18th verse, immediately something like scales fell from Saul's eyes and he could see again. He got up and was baptized. ಅದು ಬಲದ ಅನುಭವದ ವಿಷಯವಾಗಿ ಸೂಚಿಸ್ತದೆ. ಆದ್ರೆ ಅದೇ ಪೌಲನು 13ನೇ ಅಧ್ಯಾಯ ನೋಡ್ರಿ, 13ನೇ ಅಧ್ಯಾಯ 9ನೇ ವಚನ, ಆಗ ಪೌಲನೆನಿಸಿಕೊಳ್ಳುವ ಸೌಲನು ಪವಿತ್ರಾತ್ಮ ಭರಿತನಾಗಿ ಅವನನ್ನ ದೃಷ್ಟಿಸಿ ನೋಡಿ. ವಾವ್! ತಿರುಗಿ ಪೌಲನು ಅಲ್ಲಿ ಹೊಸದಾಗಿ ಬಲ ಹೊಂದುವಂತ, ಅಭಿಷೇಕ ಹೊಂದುವಂತ ವಿಷಯವಾಗಿ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯ ನೋಡ್ರಿ, 19ನೇ ಅಧ್ಯಾಯ 6ನೇ ವಚನ, ಎಫೆಸದ ವಿಶ್ವಾಸಿಗಳು ಅವರು ಅಭಿಷೇಕ ಆಗಿದೆ. ಯಾವಾಗ ಪೌಲನ ಅಲ್ಲಿ ಬಂದಾಗ ಅವರ ಮೇಲೆ ಕೈಗಳನ್ನಿಟ್ಟನು, ಅವಾಗ ಅಭಿಷೇಕ ಆಯಿತು ಅಂತ ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯ 6ನೇ ವಚನ ಹೇಳ್ತದೆ. ಆದ್ರೆ ಇದೇ ಪೌಲನು ಈಗ ಎಫೆಸ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಲ್ಲಿ ಎಫೆಸದವರಿಗೆ ಪತ್ರ ಬರೀತಾ ಇದ್ದಾನೆ. ಓಕೆ, ಎಫೆಸದವರಿಗೆ ಪತ್ರ ಬರೆಯುವಾಗ ಮತ್ತೆ ಹೇಳುವಂತ ಮಾತು ಪವಿತ್ರಾತ್ಮ ಭರಿತರಾಗಿದ್ದು. ಎಫೆಷಿಯನ್ ಚರ್ಚ್, ಬಿ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಆತ್ಮ ಭರಿತರಾಗಿದ್ದು ಅಂತ ಹೇಳುವಂಥದ್ದನ್ನು ನೋಡ್ತೇವೆ. ಪ್ರತಿಯೊಬ್ಬ ವಿಶ್ವಾಸಿ ಪರಿಶುದ್ಧಾತ್ಮ ಭರಿತನಾಗಿರಬೇಕು. ಪರಿಶುದ್ಧ ಆತ್ಮನಿಂದ ಭರಿತನಾಗಿರ್ಬೇಕಷ್ಟೇ ಅಲ್ಲ, ಪರಿಶುದ್ಧಾತ್ಮನಿಂದ ಭರಿತನಾಗುತ್ತಾ ಕ್ರಿಸ್ತಿಯ ಜೀವಿತ ಜೀವಿಸಬೇಕು ಪ್ರತಿಯೊಬ್ಬ ವಿಶ್ವಾಸಿ. ಇನ್ಫ್ಯಾಕ್ಟ್ ಆ 19ನೇ ವಚನ ಅದನ್ನೇ ನಮಗೆ ತಿಳಿಸ್ತದೆ. ಪವಿತ್ರಾತ್ಮದಲ್ಲಿ ತುಂಬುತ್ತಾ ಇರಿ. ಗ್ರೀಕ್ ಮೂಲದ ಪ್ರಕಾರ ಅದರ ಅರ್ಥ ಬಿ ಫಿಲ್ಡ್. ಅದನ್ನೇ ಒಂದು ಗ್ರೀಕ್ ಮೂಲದ ಪ್ರಕಾರ ಅರ್ಥವನ್ನ ನಾವು ನೋಡುವುದಾದ್ರೆ ಬೀಯಿಂಗ್ ಫಿಲ್ಡ್ ವಿತ್ ಸ್ಪಿರಿಟ್ ಅಂದ್ರೆ ನೀನು ನಿರಂತರವಾಗಿ ಆತ್ಮನಿಂದ ತುಂಬಿಸಲ್ಪಡುತ್ತಾ ಇರು ಅನ್ನುವಂಥದ್ದು. ಸೊ ಇದು ಒಂದು ಸಾರಿಯ ಅನುಭವ ಮಾತ್ರವಲ್ಲ, ಇದು ನಿರಂತರವಾದ ಅನುಭವ, ಇದು ತಿರುಗಿ ಹೊಂದಬೇಕಾದ ಅನುಭವ ಎಂಬುದು ಬಹಳ ಸ್ಪಷ್ಟವಾಗಿ ಅಪೊಸ್ತಲರ ಕೃತ್ಯ ತಿಳಿಸುತ್ತದೆ. ಪುನರಾವರ್ತಿಸುವ ಅನುಭವ ಇದು. ಪವಿತ್ರಾತ್ಮನಿಂದ ತುಂಬುತ್ತಾ ಇರ್ರಿ. ಪ್ರತಿ ದಿನದ ಅಪೇಕ್ಷೆ ಇದಾಗಿರಬೇಕು. ಪ್ರತಿ ದಿನದ ಅಪೇಕ್ಷೆ ನಾನು ಕಾಪಾಡಿಕೊಳ್ಳಬೇಕಾದ್ರೆ ಇದು ನನ್ನ ಪ್ರತಿ ದಿನದ ಅಪೇಕ್ಷೆ ಆಗಿರಬೇಕು. ಪ್ರಾರ್ಥನೆ ಆಗಿರಬೇಕು. ಪರಿಶುದ್ಧಾತ್ಮನಿಂದ ನನ್ನನ್ನು ತುಂಬಿಸು ಸ್ವಾಮಿ, ನನ್ನನ್ನು ತುಂಬಿಸು. ನಾವು ಮನೆಯಲ್ಲಿ ಕೆಲವೊಂದ್ಸಾರಿ ಮಾಡ್ತೇವೆ, ಏನ್ ಗೊತ್ತಾ, ಕಾರ್ಪೊರೇಷನ್ ನೀರು ಯಾವಾಗ ಬರ್ತದೆ ಗೊತ್ತಿಲ್ಲ, ಅದಕ್ಕೆ ಏನ್ ಮಾಡ್ಬಿಟ್ಟಿರ್ತೇವೆ, ಟ್ಯಾಪ್ ಯಾವಾಗ್ಲೂ ಆನ್ ಇಟ್ಟಿರ್ತೇವೆ. ಯಾಕಂದ್ರೆ ಅದು ಬಂದಾಗ ಅದ್ಭುತ ನೀರು ಬರ್ತಾ ಇದೆ ಅಂತ. ಹಂಗೆ ನಾವು ಬಂದಿಟ್ಕೊಂಡು ಯಾರೋ ಹೇಳಿದ್ರೆ ಬರಾಕತೈತಿ ಆನ್ ಮಾಡೋಣ, ಅಲ್ಲ, ನನ್ನ ಆತ್ಮಿಕ ಜೀವಿತದಲ್ಲಿ ಯಾವಾಗಲೂ ಆ ಆತ್ಮ ಭರಿತತೆಗಾಗಿ ತೆರೆದಿರಬೇಕು. ಕರ್ತನು ಸುರಿಸಲು ಆರಂಭಿಸುವಾಗ, ಆ ಬಲ ಇಳಿಯಲು ಆರಂಭಿಸುವಾಗ ಪ್ರತಿದಿನ ತುಂಬಿಸಲ್ಪಡಬೇಕು. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಬಹಳ ಮಹತ್ವದ ಅಂಶ. ಲೂಕನ ಸುವಾರ್ತೆಯಲ್ಲಿ ನೋಡ್ತೇವೆ 11ನೇ ಅಧ್ಯಾಯ 9ನೇ ವಚನ. ನಾವು ಏನಪ್ಪ ಈ ವಚನ ನಾವು ಯಾವಾಗ ಉಪಯೋಗಿಸ್ತಿರ್ತೇವೆ, ಏನ್ರಿ, ಬೇಡಿಕೊಳ್ಳ್ರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಈ ವಚನ ಯಾವಾಗ? ಏನೋ ಪ್ರಾರ್ಥನೆಯ ಕೋರಿಕೆಗಳಿಗಾಗಿ, ಯಾವುದೇ ವಿಷಯಕ್ಕಾಗಿ, ನನ್ಗೆ ಅದು ಬೇಕು, ಇದು ಬೇಕು, ಅದು ಬೇಕು ಅಂತ. ಆಕ್ಚುಲಿ ಆ ವಚನ ಆತನು ಯಾವ ವಿಷಯದ ಕುರಿತು ಹೇಳಿದನು ಅದೇ ಲೂಕ 11:13 ಹೇಳ್ತದೆ. ಏನ್ ಹೇಳ್ತದ್ರಿ?
ಹಾಗಾದ್ರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದ್ರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವನಲ್ಲವೇ. ಸೊ ಬೇಡಿಕೊಳ್ಳ್ರಿ, ಹುಡುಕಿರಿ, ತಟ್ಟಿರಿ. ಅದು ಯಾವುದರ ಕುರಿತು ಗೊತ್ತಾ? ಪರಿಶುದ್ಧಾತ್ಮನ ಕುರಿತು, ಪರಿಶುದ್ಧಾತ್ಮನ ಬಲದ ಕುರಿತು, ಪರಿಶುದ್ಧಾತ್ಮನ ಕುರಿತು, ಪರಿಶುದ್ಧಾತ್ಮನ ಬಲದ ಕುರಿತು. ನಾವು ಹುಡುಕುತ್ತಾ, ತಟ್ಟುತ್ತಾ, ಕೇಳುತ್ತಾ, ಬೇಡುತ್ತಾ, ತಟ್ಟುತ್ತಾ, ಹುಡುಕುತ್ತಾ ಇರಬೇಕು. ಈಗ ನೋಡ್ರಿ, ಪೋಸ್ಟ್ ಮ್ಯಾನ್ ಏನಾದ್ರೂ ಪೋಸ್ಟ್ ಕೊಡ್ಬೇಕಂದ್ರೆ ಆ ಪೋಸ್ಟ್ ನಮ್ಮ ಮನೆ ಬಾಗಿಲಿಗೆ ಎಸೆದು ಹೋಗ್ಬೋದು ಅಲ್ವಾ? ನ್ಯೂಸ್ ಪೇಪರ್ ಪರ್ಸನ್ ಏನಾದ್ರೂ ಬಂದ್ರೆ ಏನ್ ಮಾಡ್ತಾನೆ? ಆ ನ್ಯೂಸ್ ಪೇಪರ್ ನಿಮ್ ಬಾಗಿಲಿಗೆ ಎಸೆದು ಹೋಗ್ತಾನೆ. ಆದ್ರೆ ಕೊರಿಯರ್ ಮಾಡೋಣ ಹಂಗೆ ಮಾಡೋಂಗಿಲ್ಲ. ಕೊರಿಯರ್ ಮಾಡೋನ್ ಏನ್ ಮಾಡ್ತಾನೆ ಗೊತ್ತಾ? ನಿಂತು ನೀವು ಬರೋ ಮಟ್ಟ ಕಾದು ನಿಮ್ಮ ಸಿಗ್ನೇಚರ್ ತಗೊಂಡು, ಅದು ಏನೇನೋ ಫಿಂಗರ್ ಪ್ರಿಂಟ್ ತಗೊಂಡು ಅಥವಾ OTP ಅದು ಇದು ಎಲ್ಲ ಮಾಡಿಸಿ ಗ್ಯಾರಂಟಿ ಮಾಡ್ಕೊಂಡು ಹೋಗ್ತಾನೆ. ಹೌದ್ರಾ? ಹಂಗೆ ಇರ್ಬೇಕು ನಾವು ಪರಿಶುದ್ಧಾತ್ಮನ ಬಲದ ವಿಷಯದಲ್ಲಿ. ಕೆಲವ್ರು ಏನಂದ್ರೆ ಡೋರ್ ಬೆಲ್ ರಿಂಗ್ ಮಾಡಿ ಓಡೋಗ್ತಾರ. ಹಂಗ ಸಿಗೋದಿಲ್ಲ. ಪರಿಶುದ್ಧಾತ್ಮನ ಬಲ ಸಿಗಬೇಕಾದ್ರೆ ನಾನು ಹುಡುಕ್ಬೇಕು, ಬೇಡಬೇಕು. ಬೇಡಿದ್ರು ಸಿಗ್ಲಿಲ್ಲ, ನಾನು ಕುಂತು ಏನ್ ಮಾಡ್ಬೇಕು? ಅಲ್ಲಿ ತಟ್ಟಬೇಕು. ನಾನು ಹುಡುಕ್ತಾ ಇರಬೇಕು. ಹುಡುಕಿದ್ರು ಸಿಗ್ತಾ ಇಲ್ಲ, ನಾನು ಹಾಕಿ ಬಾಗಿಲು ಬಡಿತಾ ನಿಂತು ತೆಗೀರಿ, ಇದು ನಿಮ್ ಸಿಗ್ನೇಚರ್ ಬೇಕು, ನನಗ ಕನ್ಫರ್ಮ್ ಆಗ್ಬೇಕು ಇದು ನಿಮ್ಗೆ ಸಿಕ್ಕತ್ತೋ ಇಲ್ವೋ ಅಂತ. ಅಂತ ಬಯಕೆ. ಬೇಡ್ರಿ, ಹುಡುಕ್ರಿ, ತಟ್ರಿ, ತೆರೆಯುವವರೆಗೆ, ದೊರಕುವವರೆಗೆ. ಅಂತ ಆಸಕ್ತಿ ನಮಗೆ ಬೇಕು ಪ್ರಿಯರೇ. ಅದಕ್ಕೆ ಆ ಭಾಷಾಂತರ ಹಾಗೆ ಹೇಳ್ತದೆ, ಬೇಡಿಕೊಳ್ಳ್ರಿ, ಬೇಡಿಕೊಳ್ಳುತ್ತಾ ಇರ್ರಿ, ತಟ್ಟಿರಿ, ತಟ್ಟುತ್ತಾ ಇರ್ರಿ. ಓಕೆ, ಹುಡುಕಿರಿ, ಹುಡುಕುತ್ತಾ ಇರ್ರಿ. ಎಲ್ಲಿಯವರೆಗೆ? ದೊರಕುವವರೆಗೆ. ಆ ಮೂಲ ಭಾಷಾಂತರ ಹಾಗೆ ಅದು. ಓಕೆ, ಸೊ ಆತ್ಮಭರಿತ ಜೀವಿತವನ್ನ ಕಾಪಾಡಿಕೊಳ್ಳುವುದಕ್ಕೆ ನಾವು ಮಾಡಬೇಕಾದಂತಹ ಕಾರ್ಯ, ಮಹತ್ವದ ಮೊದಲನೆಯ ಕಾರ್ಯ ಏನಂದ್ರೆ, ನನ್ನಲ್ಲಿ ನಿರಂತರವಾಗಿ ಅಪೇಕ್ಷೆ. ದೇವರೇ ಅಭಿಷೇಕಿಸು, ಬಲದಿಂದ ಅಭಿಷೇಕಿಸು, ಬಲದಿಂದ ಅಭಿಷೇಕಿಸು, ಬಲದಿಂದ ಅಭಿಷೇಕಿಸು. ತಿರುಗಿ ದಿವಸಕ್ಕಾಗಿ ನನಗೆ ಅಭಿಷೇಕ ಬೇಕು. ಮುಂಜಾನೆ ಎದ್ದು ಕೂಡಲೇ ನನ್ನನ್ನು ಕಾಪಾಡು, ನನ್ನನ್ನು ಅದನ್ನು ಕೊಡು, ಇದನ್ನು ಕೊಡಲ್ಲ, ನನ್ನನ್ನು ಅಭಿಷೇಕಿಸಪ್ಪ, ನನ್ನನ್ನು ಅಭಿಷೇಕಿಸು. ಓಕೆ, ಸೊ ಮೊದಲನೆಯ ವಿಧಾನ. ಎರಡನೇ ವಿಧಾನ ನಾವು ಗಮನಿಸೋಣ. ಪರಿಶುದ್ಧಾತ್ಮ ಭರಿತರಾಗಿ ನಾವು ಜೀವಿಸುವುದಕ್ಕಾಗಿ, ಪರಿಶುದ್ಧಾತ್ಮ ಭರಿತತೆಯನ್ನ ನಾವು ಕಾಪಾಡಿಕೊಳ್ಳೋದಕ್ಕಾಗಿ ಮಾಡಬೇಕಾದಂತ ಎರಡನೆಯ ವಿಷಯ ಎಡಬಿಡದೆ ಪ್ರಾರ್ಥನೆ. ಓಕೆ, ಎಡಬಿಡದ ಪ್ರಾರ್ಥನೆ, ಎಡಬಿಡದ ಪ್ರಾರ್ಥನೆ. ಓಕೆ, ಇದು ಪ್ರಾರ್ಥನೆ ಬೇಕೇ ಬೇಕ್ರಿ. ಓಕೆ, ಪ್ರಾರ್ಥನೆ, ಎಡಬಿಡದ ಪ್ರಾರ್ಥನೆ, ಪ್ರೇ ವಿದೌಟ್ ಸೀಸಿಂಗ್. ಓಕೆ, ಕ್ರಿಸ್ತಿಯ ಜೀವಿತದಲ್ಲಿ ಪ್ರಾರ್ಥನೆ ಎಂಬುವಂಥದ್ದು ಆತ್ಮೈಕ ಜೀವಿತದ ಅತ್ಯಂತ ಮಹತ್ವದ ಹಂತ, ಅವಶ್ಯಕ ಶಿಸ್ತು. ಅದು ದ ವೆರಿ ನೆಸೆಸರಿ ಡಿಸಿಪ್ಲಿನ್. ಅವಶ್ಯಕ, ನಿನಗೆ ಈ ಶಿಸ್ತು ಇರಲೇಬೇಕು. ಮಿಲಿಟರಿಯಲ್ಲಿ ಇರುವವರು ಪರೇಡ್ ಮಾಡ್ಲಿಕ್ಕೆ ಹೋಗುವ ಹಾಗೆ ಪ್ರತಿ ದಿನ ಅವರು ವ್ಯಾಯಾಮ ಮಾಡೋದಕ್ಕೆ ಹೋಗುವಂತೆ ಪ್ರಾರ್ಥನೆ ಅನ್ನುವಂಥದ್ದು ಪ್ರತಿಯೊಬ್ಬ ಯೇಸು ಸ್ವಾಮಿಯ ಸೈನ್ಯದ ಸದಸ್ಯನಾಗಿರುವ, ವಿಶ್ವಾಸಿಯಾಗಿರುವ ನಿನ್ನ ಶಿಸ್ತು ಏನಂದ್ರೆ ಪ್ರಾರ್ಥನೆ. ಓಕೆ, ಪೌಲನು ಮೊದಲನೇ ಥೆಸಲೋನಿಕ 5ನೇ ಅಧ್ಯಾಯ ಅದರ 16ನೇ ವಚನ 17ನೇ ವಚನದಲ್ಲಿ ಈ ಮಾತು ಹೇಳ್ತಾನೆ ನೋಡ್ರ. 16ನೇ ವಚನ 17ನೇ ವಚನ ಏನ್ ಹೇಳ್ತಾರೆ? ಯಾವಾಗಲೂ ಸಂತೋಷಿಸ್ರಿ, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ. ಬಹಳ ಜನ ಇದನ್ನ ಹಾಡ್ಯಾರ, ಬಹಳ ಜನ ಈ ವಚನ ಹೇಳ್ತಾರೆ. ಓಕೆ, ಏನಂತ? ಎಡಬಿಡದೆ ಏನ್ರಿ ವಚನ ನೋಡ್ರಿ, ಇದನ್ನ ಯಾವಾಗ್ಲೂ ಸಂತೋಷಿಸ್ರಿ ಅಂತ ಹೇಳ್ತಾರೆ, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತಾರೆ. ಆದ್ರೆ ಭಾಷಾಂತರದ ಪ್ರಕಾರ ನಾವು ನೋಡುವಾಗ ಏನಂದ್ರೆ, ಪ್ರಾರ್ಥನೆಯ ವಿಷಯ, ಪ್ರಾರ್ಥನೆಯನ್ನ ಕೈ ಬಿಡಬೇಡ್ರಿ. ಓಕೆ, ಪ್ರಾರ್ಥನೆಯ ಇಂಗ್ಲಿಷ್ ನಲ್ಲಿ ನೆವರ್ ಗಿವ್ ಅಪ್ ಪ್ರೇಯಿಂಗ್. ಓಕೆ, ಅದರ ಅರ್ಥ ನೆವರ್ ಗಿವ್ ಅಪ್ ಪ್ರೇಯಿಂಗ್. ಸೊ ವಚನ ನಾವು ಒಂದೇ ವಚನ ಓದಿ ಒಂದು ಹಾಡು ಕಟ್ಟಿ, ಒಂದೇ ವಚನ ಓದಿ ಒಂದು ಪ್ರಸಂಗ ಮಾಡಕ್ ಬರಲ್ಲ. ಯಾಕೆ ಗೊತ್ತಾ? ಅದರ ಇನ್ನೊಂದು ವಚನ ಅದಕ್ಕೆ ಅದೇ ಸಂದರ್ಭದಲ್ಲಿ ಏನು, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ, ಪ್ರೇ ವಿದೌಟ್ ಸೀಸಿಂಗ್ ಅಂತ ಹೇಳುತ್ತಾ ಇರುವಂತ ಅದೇ ವಚನ ಅದೇ ಸಂದರ್ಭದಲ್ಲಿ 19ನೇ ವಚನ ನೋಡ್ರಿ ಏನ್ ಹೇಳ್ತದೆ? ಪವಿತ್ರಾತ್ಮನನ್ನ ನಂದಿಸಬೇಡ್ರಿ, ನಂದಿಸಬೇಡ್ರಿ, ನಂದಿಸಬೇಡ್ರಿ. ನಂದಿಸಬೇಡ್ರಿ ಅಂದ್ರೆ ಕ್ಯಾಂಡಲ್ ಫು ಅಂತ ಊದಿದ್ರೆ ನಂದಿಸ್ತಿ. ಓಕೆ,
ನೀನು ಕೆಂಡವನ್ನ ಅದಕ್ಕೆ ಗಾಳಿಯನ್ನು ಹಾಕದೆ ಹೋದ್ರೆ ನಂದಿಸುತ್ತೆ. ಹಾಗೆಯೇ ಪ್ರಾರ್ಥನೆ ಇಲ್ಲದ ಜೀವಿತ ಪರಿಶುದ್ಧಾತ್ಮನನ್ನು ನಂದಿಸುವ ಜೀವಿತ. ನಿನ್ನ ಜೀವಿತದಲ್ಲಿ ಯಾಕೆ ಈ ಬಲ ಕಾಪಾಡಿಕೊಳ್ಳುವುದಕ್ಕೆ ಆಗಿಲ್ಲ ಗೊತ್ತಾ? ಪ್ರಾರ್ಥನೆ ಇಲ್ಲ. ಪ್ರಾರ್ಥನೆ ಇಲ್ಲ. ಪ್ರಾರ್ಥನೆ ಇಲ್ಲದೆ ನೀನು ಈ ಬೆಂಕಿಯನ್ನ ಕಾಪಾಡಿಕೊಳ್ಳೋದಕ್ಕಾಗುವುದಿಲ್ಲ. ಆ ವಚನ ಪೂರ್ತಿ ಓದ್ರಿ, ಆ ಅಧ್ಯಾಯ ಪೂರ್ತಿ ಓದ್ರಿ. ಪ್ರಾರ್ಥನೆ ವಿಷಯದಲ್ಲಿ ಆತನು ಹೇಳಿ, ಆ 16ನೇ ವಚನದಲ್ಲಿ ಮೊದಲನೇ ಥೆಸಲೋನಿಕ 5:16 ಪ್ರಾರ್ಥನೆ ವಿಷಯದಲ್ಲಿ ಅವನು ಹೇಳಿ ಆತನು ಅದನ್ನ ಮುಂದಿನ ಮಹತ್ವದ ಹಂತಕ್ಕೆ ತರ್ತಾನೆ. ಏನಂದ್ರೆ ಪ್ರಾರ್ಥನೆಗೂ ಪರಿಶುದ್ಧಾತ್ಮನಿಗೂ ಬಹಳ ನಿಕಟ ಸಂಬಂಧ ಇದೆ. ನೀನು ಒಂದು ವೇಳೆ ಪ್ರಾರ್ಥಿಸುತ್ತಾ ಇಲ್ಲ, ನಿನ್ನ ಬೆಂಕಿಯನ್ನ ಆರಿಸುತ್ತಾ ಇದ್ದಿ. ಫೈರ್ ಎಂಜಿನ್ ಬೇಕಾಗಿಲ್ಲ ನಿನ್ನ ಬೆಂಕಿಯನ್ನು ಆರಿಸಲಿಕ್ಕೆ. ಬೆಂಕತ್ತ ಫೋನ್ ಮಾಡಿ ಕಳಿಸುವ ಅವಶ್ಯಕತೆ ಇಲ್ಲ. ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸು, ಬೆಂಕಿ ಆರ್ತದೆ. ಪರಿಶುದ್ಧಾತ್ಮನನ್ನು ನಂದಿಸುತ್ತೆ. ಎಫೆಸ ಪತ್ರಿಕೆ 6ನೇ ಅಧ್ಯಾಯಕ್ಕೆ ಹೋಗೋಣ. 6ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವಾಗ, ವಿಶೇಷವಾಗಿ ಆ 10ನೇ ವಚನದಿಂದ ನಾವು ಓದುವಾಗ ಏನ್ ಹೇಳ್ತದೆ, ಅದು ಪರಿಶುದ್ಧಾತ್ಮನ ದೇವರಾತ್ಮನು ಕೊಡುವ ಸರ್ವಾಯುಧಗಳನ್ನ ಅಂತ ಹೇಳ್ತದೆ. ಆದ್ರೆ 18ನೇ ವಚನ ನೋಡ್ರಿ. ಓಕೆ, ಅಲ್ಲಿ ಪೌಲನು ಈ ಆಯುಧಗಳ ವಿಷಯದಲ್ಲಿ ಕೊನೆಯದಾಗಿ ಮಾತನಾಡ್ತಾ ಹೇಳ್ತಾನೆ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾಗಿ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರೇ. ಇದು ಆತ್ಮಿಕ ಯುದ್ಧ. ವಿಶ್ವಾಸಿಯೇ, ನೀನು ಈ ಆತ್ಮಿಕ ಯುದ್ಧ ಮೇಲೆ ಏನ್ ಹೇಳಿದಾನೆ? ಆಯುಧಗಳ ವಿಷಯದಲ್ಲಿ ಹೇಳಿದಾನೆ. ಈ ಆಯುಧಗಳು ಧರಿಸಿಕೊಂಡು ನಾನು ಏನ್ ಮಾಡ್ಬೇಕು? ಈ ಆತ್ಮಿಕ ಯುದ್ಧದಲ್ಲಿ ಇದ್ದಿ ಎಂಬುದನ್ನ ಮರಿಬೇಡ. ಆತ್ಮಿಕ ಯುದ್ಧದಲ್ಲಿದ್ದಿ. ಅದಕ್ಕಾಗಿ ಆತನು ಹೇಳ್ತಾ ಇದ್ದಾನೆ. ವಚನ ನೋಡೋಣ, 18ನೇ ವಚನ ಏನಂದ್ರೆ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಯಾವ ಸಮಯಗಳಲ್ಲಿ ನೋಟಿಸ್ ಮಾಡ್ತೀರಾ? ಅಲ್ಲಿ ಎಲ್ಲ ಸಮಯಗಳಲ್ಲಿ. ಎಂಥ ಪ್ರಾರ್ಥನೆ? ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯ. ಮುಂಜಾನೆ ಎದ್ದ ಕೂಡಲೇ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ, ಮಧ್ಯಾಹ್ನ ಪವಿತ್ರಾತ್ಮ ಪ್ರೇರಿತ ಪ್ರಾರ್ಥನೆ, ರಾತ್ರಿ ಪವಿತ್ರಾತ್ಮ ಪ್ರೇರಿತ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ ಪವಿತ್ರಾತ್ಮ ಪ್ರೇರಿತ ಪ್ರಾರ್ಥನೆ, ಸಭೆಯಾಗ ಪ್ರಾರ್ಥನೆ ಪವಿತ್ರಾತ್ಮ ಪ್ರೇರಿತ ಪ್ರಾರ್ಥನೆ, ಆಫೀಸ್ನಲ್ಲಿ ಹೋಗುವಾಗ ಪವಿತ್ರಾತ್ಮ ಪ್ರೇರಿತ ಪ್ರಾರ್ಥನೆ, ಬಿಸ್ನೆಸ್ ಮಾಡುವಾಗ ಪವಿತ್ರಾತ್ಮ ಪ್ರೇರಿತ ಪ್ರಾರ್ಥನೆ. ಎಲ್ಲಾ ಸಮಯ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಎಲ್ಲಾ ಸಮಯ, ಎಲ್ಲಾ ಸಂದರ್ಭ ನಾವು ಪ್ರಾರ್ಥನೆ ಮಾಡುತ್ತಾ ಇರಬೇಕು. ಪ್ರಿಯರೇ, ಪ್ರತಿದಿನ ನಾವು ಪರಿಶುದ್ಧಾತ್ಮ ಪ್ರೇರಿತರಾಗಿ ಅನ್ಯ ಭಾಷೆಗಳಲ್ಲಿ ಪ್ರಾರ್ಥಿಸುವುದಕ್ಕೆ ಸಮಯ ಕೊಡಬೇಕು. ಪ್ರತಿದಿನ ಕಾಪಾಡಿಕೊಳ್ಬೇಕಾ? ಬೆಂಕಿ ಕಾಪಾಡಿಕೊಳ್ಬೇಕಾ ನಿನಗೆ? ಹಾಗಿದ್ರೆ ಕಾಪಾಡಿಕೊಳ್ಳಬೇಕಾದ್ರೆ ಎಡಬಿಡದೆ ನೀನು ಪ್ರಾರ್ಥಿಸುವಾಗ ಎಡಬಿಡದೆ ಪರಿಶುದ್ಧಾತ್ಮನು ಕೊಟ್ಟಿರುವ ಅನ್ಯ ಭಾಷೆಗಳಲ್ಲಿ ಪ್ರಾರ್ಥನೆ ಮಾಡು. ಮೊದಲೇ ಕೊರಿಂಥ 14ನೇ ಅಧ್ಯಾಯ 4ನೇ ವಚನದಲ್ಲಿ ಕನ್ನಡದಲ್ಲಿ ವಾಣಿಗಳನ್ನಾಡುವವರು, ಬೇರೆ ಭಾಷಾಂತರ ನೋಡ್ರಿ, ಸ್ಪೀಕಿಂಗ್ ಇನ್ ಟಂಗ್ಸ್ ಅಂತ ಹೇಳ್ತದೆ. ಓಕೆ, ಮೊದಲನೇ ಕೊರಿಂಥ 14:4 ಹೇಳ್ತದೆ ಏನಂತ? ಎನಿವನ್ ಹೂ ಸ್ಪೀಕ್ಸ್ ಇನ್ ಟಂಗ್ಸ್. ವಾಣಿಯನ್ನಾಡುವವನು ತನಗೆ ಮಾತ್ರ ಭಕ್ತಿ ವೃದ್ಧಿಯನ್ನು ಉಂಟು ಮಾಡುತ್ತಾನೆ, ಪ್ರವಾದಿಸುವವನು ಸಭೆಗೆ ಭಕ್ತಿ ವೃದ್ಧಿ. ಪೌಲನೇನು ಹೇಳ್ತಾ ಇದ್ದಾನೆ ಗೊತ್ತಾ? ನೀನು ಭಕ್ತಿ ವೃದ್ಧಿಯನ್ನು ಉಂಟು ಮಾಡಿಕೊಳ್ಳಬೇಕಾದ್ರೆ, ನಿನಗೆ ಭಕ್ತಿ ವೃದ್ಧಿಯನ್ನು ಉಂಟು ಮಾಡಿಕೊಳ್ಬೇಕಾದ್ರೆ ಪರಿಶುದ್ಧಾತ್ಮ ಭರಿತನಾಗಿ ಅನ್ಯ ಭಾಷೆಗಳಲ್ಲಿ ಮಾತಾಡುವಂಥದ್ದು. 5ನೇ ವಚನ ನೋಡ್ರಿ. ನೆಕ್ಸ್ಟ್ ಈಗ 5ನೇ ವಚನ ನೋಡ್ರಿ. ನೀವೆಲ್ಲರೂ ವಾಣಿಗಳನ್ನು ಆಡಬೇಕೆಂದು ನಾನು ಅಪೇಕ್ಷಿಸಿದರು. ನೀವೆಲ್ಲರೂ, ಕೊರಿಂಥ ಸಭೆ ಎಲ್ಲರೂ ಅನ್ಯ ಭಾಷೆಯಲ್ಲಿ ಮಾತಾಡಬೇಕು. ಈಗೇನು ಗೊತ್ತಾ, ಸಭೆಗಳಲ್ಲಿ ಆಗಿರುವ ಸ್ಥಿತಿ, ಎಲ್ಲರೂ ಅಭಿಷೇಕ ಹೊಂದಿ ಅನ್ಯ ಭಾಷೆ ಮಾತಾಡಬೇಕು ಅನ್ನುವಂಥ ಅಪೇಕ್ಷೆ ಕೆಲವು ನಾಯಕರುಗಳಿಗೆ ಇಲ್ಲ. ಅವರು ಸ್ಪೆಷಲ್ ಟ್ರೀಟ್ಮೆಂಟ್ ತಪ್ಪಿಸ್ಕೊಂಡು ಬಿಡ್ತಾರಲ್ಲ, ಇವರು ಅಭಿಷಕ್ತರು ಅನ್ನುವಂಥದ್ದು ಎಲ್ಲಿ ತಪ್ಪು ಹೋಗ್ತದೋ ಅಂತ ಅವರು ನಾವು ಅಭಿಷಕ್ತರು ಅಂತ ಮಾತಾಡ್ಕೊಳ್ಳೋದಕ್ಕೆ ಅಷ್ಟೇ ಇಟ್ಕೊಂಡು ಕೂತ್ಕೊಂಡಿದ್ದೇವೇನೋ. ಪೌಲನ ಅಪೇಕ್ಷೆ ನೋಡ್ರಿ, ಕೊರಿಂಥ ಸಭೆಯ ಎಲ್ಲರೂ ಪರಿಶುದ್ಧಾತ್ಮ ಅಭಿಷೇಕ ಹೊಂದಿರಬೇಕು, ಅನ್ಯ ಭಾಷೆಗಳಲ್ಲಿ ಮಾತಾಡಬೇಕು. ಏನು? ನೀವೆಲ್ಲರೂ ವಾಣಿಗಳನ್ನಾಡಬೇಕೆಂದು ನಾನು ಅಪೇಕ್ಷಿಸಿದರು. ಬಹಳ ಬಹಳ ಮಹತ್ವದ ಸತ್ಯ. ಇಟ್ಸ್ ಅ ಡಿಸೈರ್ ಹಿ ಇಸ್ ಎಕ್ಸ್ಪ್ರೆಸಿಂಗ್. ಆಶೆಯನ್ನು ಹೇಳ್ತಾ ಇದ್ದಾನೆ. ನೀವೆಲ್ಲರೂ
ಅನ್ಯ ಭಾಷೆಯಲ್ಲಿ ಮಾತನಾಡಬೇಕು. 18ನೇ ವಚನ ನೋಡ್ರಿ, ಅದೇ ಅಧ್ಯಾಯದ 18ನೇ ವಚನ ಏನು ಬಹಳ ಕೃತಜ್ಞತೆ ಇರುತ್ತಾನೆ. ನಾನು ನಿಮ್ಮೆಲ್ಲರಿಗಿಂತ ಹೆಚ್ಚಾಗಿ ವಾಣಿಗಳನ್ನು ಆಡುತ್ತೇನೆ ಎಂದು ದೇವರನ್ನು ಕೊಂಡಾಡುತ್ತೇನೆ. ಏನು ಗೊತ್ತಾ, ಕಾಂಪಿಟೇಷನ್ ಇಟ್ರೆ, ಚರ್ಚ್ನವರು ನನಗೂ ಕಾಂಪಿಟೇಷನ್ ಇಟ್ರೆ, ಸೇವಕನಾದ ನಾನು ನಿಮ್ಮೆಲ್ಲರಿಗಿಂತ ಹೆಚ್ಚು ಅನ್ಯ ಭಾಷೆಯಲ್ಲಿ ಮಾತಾಡುತ್ತೇನೆ. ವಾವ್! ಪ್ರಿಯರೇ, ನಾವು ಪ್ರಾರ್ಥನೆಯನ್ನ ಆ ರೀತಿಯಾಗಿ ಮಾಡುವಾಗ ಏನಾಗ್ತದೆ ಗೊತ್ತಾ, ನನ್ನ ಆತ್ಮ ಪವಿತ್ರ ಆತ್ಮನೊಂದಿಗೆ ಒಂದು ಕ್ಲೋಸ್ ಸಂಬಂಧ ಹೊಂದಿಕೊಳ್ಳಿಕ್ಕೆ ಸಾಧ್ಯ. ಹಲ್ಲೆಲೂಯಾ! ನನ್ನ ಆತ್ಮ, ಅಂತರಾತ್ಮ, ಆರಾಧನೆಯು ನೆಲೆಸಿರುವ ಆತ್ಮ, ನನ್ನ ಆತ್ಮ ಪವಿತ್ರ ಆತ್ಮನೊಂದಿಗೆ ನಿಕಟ ಸಂಬಂಧ ಹೊಂದಿಕೊಂಡಿರುವುದಕ್ಕೆ ಸಾಧ್ಯ. ಸೊ ಎಡಬಿಡದ ಪ್ರಾರ್ಥನೆ ಕಾಪಾಡಿಕೊಳ್ಳುವುದಕ್ಕೆ ಸಹಾಯ ಮಾಡ್ತದೆ. ಬಹಳ ವಿಶೇಷವಾದದ್ದು. ನಾನು ನೆನೆಸ್ತೇನೆ, ನೀವು ಇದನ್ನ ಮರೆಯುವುದಿಲ್ಲ. ಮೂರನೇದು ಆರಾಧನೆ. ಆತ್ಮ ಭರಿತ ಜೀವಿತವನ್ನ ಕಾಪಾಡಿಕೊಳ್ಳುವುದಕ್ಕೆ ಉತ್ಸಾಹ ಭರಿತ ಆರಾಧನೆ ಬೇಕು. ಫರ್ವೆಂಟ್ ಇನ್ ವರ್ಷಿಪ್. ಓಕೆ, ಉತ್ಸಾಹದಿಂದ ಆರಾಧಿಸಬೇಕು. ಆತ್ಮಭರಿತ ಜೀವಿತದಲ್ಲಿ ಆರಾಧನೆಗೆ ಬಹಳ ಮಹತ್ವದ ಸ್ಥಾನ ಉಂಟು, ಮಹತ್ವದ ಸ್ಥಳವಿದೆ. ಆತ್ಮಭರಿತ ಒಂದು ಅನುಭವ ಎಂಬುದಾಗಿ ನಾವು ಹೇಳುವಾಗ ನಾವು ಅದೇ ಎಫೆಸ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನ ನೋಡುವ. 6-7 ನೋಡೋಣ. 6-7. ಓಕೆ, ಎಫೆಸ ಪತ್ರಿಕೆ 2ನೇ ಅಧ್ಯಾಯ ಅದರ 6 ಮತ್ತು 7ನೇ ವಚನ ನಾವು ನೋಡ್ತೇವೆ. ಅಂದ್ರೆ ಬದುಕಿಸಿದ್ದಲ್ಲದೆ, ಯೇಸು ಸ್ವಾಮಿಯ ಕುರಿತಿದ್ದು, ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗದಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ಅಂದ್ರೆ ಇಲ್ಲಿ ಈ ಒಂದು ಪರಲೋಕದಲ್ಲಿ ಕೂಡಿಸಿದ್ದಾನೆ ಅಂತ ನಾವು ಹೇಳುವಾಗ 6ನೇ ವಚನ ನೋಡೋಣ ತಿರುಗೊಂದು ಸಾರಿ. ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು, ಇಂಗ್ಲಿಷ್ನಲ್ಲಿ ನಾವು ನೋಡುವಾಗ ರೈಸ್ ಅಪ್ ವಿತ್ ಕ್ರೈಸ್ಟ್, ಇಂಗ್ಲಿಷ್ನಲ್ಲಿ ಇದೆಯಾ, and God raised us up with Christ and seated us with him in the heavenly realm in Christ Jesus, in order that in the coming ages he might show the incomparable riches of his grace expressed in his kindness to us in Christ Jesus. ಆತ್ಮಭರಿತ ಆರಾಧನೆಯಲ್ಲಿಯೇ ನಾವು ಆತನನ್ನು ಆ ರೀತಿಯಾದ ಉನ್ನತ ಅನುಭವಕ್ಕೆ ಏರಿಸಲಿಕ್ಕೆ ಸಾಧ್ಯ. ಅಪೊಸ್ತಲ ಕೃತ್ಯ 3ನೇ ಅಧ್ಯಾಯ 19ನೇ ವಚನ ಓದುವಾಗ ಪೇತ್ರನ ಪ್ರಸಂಗದ ಮಾತಿದು. ಆದುದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳ್ರಿ. ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ. ಇಂಗ್ಲಿಷ್ನಲ್ಲಿ ನೋಡೋಣ, ವಚನ ಹೇಳ್ತದೆ, repent and then turn to God so that your sins may be wiped out. The times of refreshing may come from the Lord. ಕರ್ತನು ನಿನ್ನನ್ನು ರಿಫ್ರೆಶ್ ಮಾಡುವಂಥದ್ದು, ಟೈಮ್ಸ್ ಆಫ್ ರಿಫ್ರೆಶಿಂಗ್, ಅದು ಬರುವಂಥದ್ದು, ರಿಫ್ರೆಶಿಂಗ್ ಆಗುವಂಥ ಅನುಭವ ಅದು ದೇವರ ಅಪೇಕ್ಷಿಸ್ತಾನೆ ಎಂಬುವಂಥದ್ದನ್ನು ನಾವು ಮರಿಬಾರ್ದು. ಅದು ದೇವರ ಅಪೇಕ್ಷೆ. ನಾವು ರಿಫ್ರೆಶ್ಡ್ ಆಗಿರಬೇಕು. ನಾವು ಆ ಆತ್ಮನಲ್ಲಿ ಆತನನ್ನು ಉನ್ನತಕ್ಕೆ ಏರಿಸುತ್ತಾ ಇರುವಂಥ ಅನುಭವದಲ್ಲಿರಬೇಕು. ಸೊ ಪ್ರಿಯವೇ, ಆತ್ಮಭರಿತತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನಾವು ನಿರಂತರವಾಗಿ ಆರಾಧನೆಯ ಅವಕಾಶಗಳನ್ನು ಹುಡುಕ್ತಿರಬೇಕು. ಓಕೆ, ಆರಾಧನೆಯ ಅವಕಾಶಗಳನ್ನು ಹುಡುಕ್ತಾ ಇರಬೇಕು. ವಿಶೇಷವಾಗಿ ಅಪಾರ್ಚುನಿಟೀಸ್ ಟು ವರ್ಷಿಪ್ ಗಾಡ್. ವೈಯಕ್ತಿಕವಾಗಿ ಮೊದಲನೇದಾಗಿ ವೈಯಕ್ತಿಕವಾಗಿ ಆರಾಧನೆಯನ್ನು ನಾವು ಬಯಸ್ತಾ ಇರಬೇಕು. ನಾವು ಕ್ವೈಟ್ ಟೈಮ್ ಮಾಡುವಾಗ ಆರಾಧಿಸಬೇಕು. ವೈಯಕ್ತಿಕವಾಗಿರುವಾಗ, ಕೂತ್ಕೊಂಡಿರುವಾಗ ಆರಾಧಿಸಬೇಕು. ನನ್ನ ಪರ್ಸನಲ್ ಡಿವೋಷನ್ ಟೈಮ್ನಲ್ಲಿ ನಾನು ಆರಾಧಿಸಬೇಕು.
ನಾನು ವೈಯಕ್ತಿಕವಾಗಿ ಪರ್ಸನಲಿ ನಾನು ಆರಾಧಿಸುವಾಗ ಏನಾಗ್ತದೆ ಗೊತ್ತಾ? ಯೆಶಾಯನ ಗ್ರಂಥದಲ್ಲಿ ಅನೇಕ ಸಾರಿ ನಾವು ಓದ್ತೇವೆ. ಯಾವಾಗ ಈ ಮಾತು ನೋಡ್ರಿ, ಯೆಶಾಯ 40:31, ಯೆಹೋವನನ್ನ ನಿರೀಕ್ಷಿಸುವವರು, ಯೆಹೋವನನ್ನ ನಿರೀಕ್ಷಿಸುವವರು ದೇವರ ಸನ್ನಿಧಾನದಲ್ಲಿ ಏಕಾಂತವಾಗಿ ಆತನನ್ನ ಒಂದು ವೇಳೆ ಹುಡುಕುತ್ತಾ, ಆತನನ್ನ ನಿರೀಕ್ಷಿಸುತ್ತಾ, ವೇಟಿಂಗ್ ಅಪಾನ್ ದ ಲಾರ್ಡ್ ಅಲ್ವಾ ಇಂಗ್ಲಿಷ್ನಲ್ಲಿ ಅದು ಹೇಳುವಂಥದ್ದು ಏನಂತ? ದೋಸ್ ಹೂ ಹೋಪ್ ಇನ್ ದ ಲಾರ್ಡ್. ಇಂಗ್ಲಿಷ್ ಇನ್ನೊಂದು ಭಾಷೆ ಅಂದ್ರೆ ದೇ ದಟ್ ವೈಟ್ ಅಪಾನ್ ದ ಲಾರ್ಡ್ ಅಂತ ಹೇಳ್ತದೆ. ಓಕೆ, ಸೊ ಕನ್ನಡದಲ್ಲಿ ವಾಪಸ್ ಬರೋಣ. ಏನು ಹೇಳ್ತದೆ ಆ ವಚನ? ಕನ್ನಡದಲ್ಲಿ ನೋಡೋಣ. 31, ಯೆಹೋವನನ್ನ ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ವಾವ್! ಸೊ ವೈಯಕ್ತಿಕವಾಗಿ ಆರಾಧನೆ ಮಾಡುವಾಗ ನಾವು ಈ ಅಂಶ ನಾವು ಗಮನಿಸಬೇಕು. ಓಕೆ, ವಿಶೇಷವಾಗಿ ಈ ಅಂಶ ನಾವು ಗುರುತಿಸಬೇಕು. ವೈಯಕ್ತಿಕವಾಗಿ ಆರಾಧನೆ ಮಾಡುವಾಗ ಏನಾಗ್ತದೆ? ಯೆಶಾಯನು ಹೇಳಿದನು, ಯೆಹೋವನನ್ನು ನಿರೀಕ್ಷಿಸುವವರು ನಿರೀಕ್ಷಿಸುತ್ತಾ ಏನ್ ಮಾಡೋರು? ನಿರೀಕ್ಷಿಸಿ ಆತನನ್ನು ಸ್ತುತಿಸಿ ಕೊಂಡಾಡುತ್ತಾ ಇರುವಾಗ ನೀನೇನ್ ಮಾಡುತ್ತಿ? ಹೊಂದುತ್ತಿ ಗೊತ್ತಾ? ಹೊಸ ಬಲ ಹೊಂದುತ್ತಿ, ಹೊಸ ಬಲ ಹೊಂದುತ್ತಿ. ವೈಯಕ್ತಿಕವಾಗಿ ಅಷ್ಟೇ ಅಲ್ಲ, ಸಾರ್ವಜನಿಕವಾಗಿ ಬಹಿರಂಗವಾಗಿ ಕೂಡಿ ನಾವು ಆರಾಧಿಸುವಾಗಲೂ ಕೂಡ ನಾವು ಸಭೆಯಾಗಿ ಕೂಡಿ ಆರಾಧಿಸಬೇಕು, ಸಭೆಯಾಗಿ ಕೂಡಿಯೂ ಸ್ತುತಿಸಬೇಕು, ಸಭೆಯಾಗಿ ಕೂಡಿಯೂ ನಾವು ದೇವರನ್ನು ಮಹಿಮೆ ಪಡಿಸಬೇಕು. ಇಬ್ರಿಯ 10:25 ಪೌಲನ ಒಂದು ಬರವಣಿಗೆ ಅಂತಲೂ ಹೇಳ್ತಾರೆ ಇದನ್ನೇ. ಆದರೆ ಆ ಲೇಖಕ ಬರೆದಿರುವಂತ ಗ್ರಂಥಕರ್ತ ದೇವರಾತ್ಮ ಪ್ರೇರಿತನಾಗಿ ಹೇಳಿರುವಂತ ಮಾತಿದು. ಸಭೆಯಾಗಿ ಕೂಡಿಕೊಳ್ಳುವುದನ್ನ ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ರು ಎಚ್ಚರಿಸೋಣ. ಅದಕ್ಕೆ ನಾವು ಲೈವ್ ಸರ್ವಿಸ್ ಮಾಡ್ತಾ ಇರುವಂಥದ್ದು. ಅದಕ್ಕೆ ನಾವು ಇಂಟರ್ನೆಟ್ ಮುಖಾಂತರ ಯಾಕೆ ಅನೇಕ ವಿಷಯಗಳನ್ನು ಮಾಡ್ತಾ ಇದ್ದೇವೆ ಗೊತ್ತಾ? ಈಗ ರೂಢಿ ತಪ್ಪಿ ಬಿಡ್ತು, ಆರಾಧನೆಗೆ ಬರುವಂಥದ್ದು ಭಾನುವಾರನೇ ರೂಢಿ ತಪ್ಪಿ ಬಿಡ್ತು ಅಂತ ನಾವು ಬಿಟ್ಟು ಬಿಡುವುದಕ್ಕಾಗಿ ಅಲ್ಲ. ಎಚ್ಚರಿಕೆಯ ಮಾತು. ವಚನ ನೋಡೋಣ, ಈ ವಚನ ನೋಡೋಣ ಬಹಳ ಸ್ಪಷ್ಟವಾಗಿ. ಸಭೆಯಾಗಿ ಕೂಡಿಕೊಳ್ಳುವುದನ್ನ ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡೋದ್ರಿಂದ ಇದನ್ನು ಮತ್ತಷ್ಟು ಮಾಡಿ. ವಾಹ್! ಇವಾಗ ಝೂಮ್ ಮುಖಾಂತರ ಆರಾಧನೆ ಮಾಡಬಹುದು, ಫೇಸ್ಬುಕ್ ಗ್ರೂಪ್ ಮುಖಾಂತರ ಮಾಡಬಹುದು, ಗೂಗಲ್ ಮುಖಾಂತರ ಮಾಡಬಹುದು. ನಾನು ಕೂಡಿ ಬರಕ್ ಆಗತ್ತಿಲ್ಲ. ನೋ, ಯು ಕೆನಾಟ್. ಇನ್ಫ್ಯಾಕ್ಟ್ ಆ ಟೆಕ್ನಾಲಜಿಯನ್ನ ದೇವರು ಯಾಕೆ ಮೊದಲನೇ ಎಲ್ಲ ಡೆವಲಪ್ ಮಾಡಿಸಿಟ್ನ ಗೊತ್ತಾ? ಇಂಥ ಸ್ಥಿತಿ ಬರ್ತದ ಅಂತ ಹೇಳಿ. ಅದಕ್ಕೆ ನಾನು ಆರಾಧನೆಗೆ ಹೋಗಕ್ಕೆ ಆಗುದಿಲ್ರಿ ಅಂತ ನೆವ ಹೇಳಕ್ ಆಗ್ಬಾರ್ದು ಅಂತ ಹೇಳಿ ಅವೆಲ್ಲ ಟೆಕ್ನಾಲಜಿ ನಿನಗಾಗಿ ಅವನು ಅರೇಂಜ್ ಮಾಡಿ ಇಟ್ಟಿದ್ದಾನೆ. ಓಕೆ, ಸೊ ಆರಾಧಿಸುವುದ ಅಂತ ವಿಷಯದಲ್ಲಿ, ಕೂಡಿ ಆರಾಧಿಸುವಂತ ವಿಷಯದಲ್ಲಿ ನೆವ ಹೇಳಲಿಕ್ಕೆ ಸಾಧ್ಯವಿಲ್ಲ. ಕುಟುಂಬವಾಗಿ ಈಗ ನಾವು ಆರಾಧನೆಗಳಿಗೆ ಕೂಡ್ತಾ ಇದ್ದೇವೆ, ಮನೆಗಳಲ್ಲಿ ಆರಾಧನೆ ಕೂಡ್ತಾ ಇದ್ದೇವೆ. ಸೊ ಅಲ್ಲಿ ನಾವು ಸಂಪ್ರದಾಯ ಮಾಡಬಾರ್ರಿ, ಆರಾಧನೆ ಮಾಡ್ರಿ, ಸಂಪ್ರದಾಯ ಮಾಡಬೇಡ್ರಿ. ಭಾನುವಾರ ಇವತ್ತು ಆರಾಧನೆ ಮಾಡಬೇಕು. ನೋ, ಯಾಕೆ ಸಂಪ್ರದಾಯ ಮಾಡ್ತೀರಿ? ಯಾಕೆ ಆ ಸಂಪ್ರದಾಯ ಆಚರಿಸ್ತೀರಿ? ಯಾಕೆ ನಾ ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ? ಯಾಕಂದ್ರೆ ಆರಾಧನೆ ಈ ಶಬ್ದ ಏನಿದೆ ಅಲ್ಲ, ಇಟ್ ಈಸ್ ದ ಹೈಯೆಸ್ಟ್ ಎಕ್ಸ್ಪ್ರೆಷನ್ ಆಫ್ ಲವ್. ಪ್ರೀತಿಯ ಅತಿ ಶ್ರೇಷ್ಠವಾದ ಹಂತ ಅದು ಆರಾಧನೆ. ಡು ಯು ಲವ್ ಜೀಸಸ್? ನೀನು ಆ ಯೇಸು ಸ್ವಾಮಿಯನ್ನು ಪ್ರೀತಿಸ್ತೀಯೋ? ಆ ಯೇಸು ಸ್ವಾಮಿಯನ್ನು ಪ್ರೀತಿಸ್ತೀಯೋ? ಹಾಗಿದ್ರೆ ವೈಯಕ್ತಿಕವಾಗಿಯೂ ಆರಾಧಿಸು, ಸಾರ್ವಜನಿಕವಾಗಿಯೂ ಆರಾಧಿಸು, ಬಹಿರಂಗವಾಗಿಯೂ ಆರಾಧಿಸು. ಆದರೆ ಒಂದು ಎಚ್ಚರಿಕೆ ಮಾತು ಏನು ಗೊತ್ತಾ? ಕೆಲವರು ಈ ಅತಿರೇಕಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಏನಂದ್ರೆ ಅವರು ಸ್ಟೇಜ್ ಮೇಗಿದ್ರಷ್ಟೇ ಆರಾಧನೆ ಮಾಡ್ತಾರೆ, ಸ್ಟೇಜ್ ಕೆಳಗಿಟ್ಟ ಮೇಲೆ ಆರಾಧನೆ ಇಲ್ಲ ಅವರು. ಜಾಗ್ರತೆ, ನಿನ್ನ ಬೆಂಕಿ ಆರಿ ಹೋಗ್ತದೆ, ಬೆಂಕಿ ಆರಿ ಹೋಗ್ತದೆ. ಆರಾಧನೆ ಅಂತ ಮಾತನಾಡುವಾಗ ಪ್ರಿಯರೇ, ನಾವು ಮನೆಯಲ್ಲಿದ್ರು
ಆರಾಧನೆ ಮಾಡಬೇಕು. ಕುಟುಂಬ ಪ್ರಾರ್ಥನೆಯಲ್ಲಿ ಆರಾಧನೆ ಆಗಬೇಕು. ಕುಟುಂಬ ಆರಾಧನೆಯಲ್ಲಿಯೂ ಆರಾಧನೆ ಆಗಬೇಕು. ಒಂದು ವೇಳೆ ಏನ್ ಗೊತ್ತಾ, ಡಿಜಿಟಲ್ ವರ್ಷಿಪ್ ಅಂತನೂ ಮಾಡ್ತಾರೆ ಇವಾಗ. ಆರಾಧನೆಯ ಸಾಂಗ್ ಹಾಕಿ, ನಿಮಗೆ ಗಿಟಾರ್ ಬರಲ್ಲ, ಡ್ರಮ್ಸ್ ಬರಲ್ಲ, ಅರೇ ಇಂಟರ್ನೆಟ್ ಮುಖಾಂತರ ಅನೇಕ ಆರಾಧನೆಗೆ ಹಾಡುಗಳಿದೆ. ಹಚ್ಚಿ ಕೇಳುತ್ತಾ ಆರಾಧನೆ ಮಾಡುತ್ತಾ ನೀನು ಕೆಲಸ ಮಾಡು. ಆರಾಧನೆ ಮಾಡುತ್ತಾ ಸಮಯ ಕೊಟ್ಟು ಆತ್ಮನಲ್ಲಿ ಹೊಸ ಬಲದಿಂದ ತುಂಬಿಸಿಕೊ. ಹಲ್ಲೆಲೂಯಾ. ಹೊಸ ಬಲದಿಂದ ತುಂಬಿಸಿಕೊ. ಆರಾಧನೆಯ ಸಂಗೀತ ಹಾಕುವಂಥದ್ದು ಅಷ್ಟೇ ಅಲ್ಲ ಪ್ರಿಯರೇ, ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನೀನು ಆರಾಧನೆ ಮಾಡುವಂಥದ್ದು ಕೇವಲ ಭಾನುವಾರ ಮಾತ್ರ ಆಗಿದ್ರೆ ನೀನು ಕ್ರೈಸ್ತನೋ ಅಲ್ವೋ ಸಂಶಯ ಬರ್ತದೆ ನನಗೆ. ಯಾಕಂದ್ರೆ ವಿಶ್ವಾಸಿ ಮುಂಜಾನೆ, ಮಧ್ಯಾಹ್ನ, ರಾತ್ರಿ ಪ್ರತಿದಿನ ಆರಾಧಿಸಬೇಕು. ಪ್ರತಿದಿನ ಆರಾಧಿಸಬೇಕು. ನಾವು ಭಾನುವಾರದ ಆರಾಧನೆ ಅಂತ ಯಾಕೆ ಮಾತಾಡ್ತೇವೆ, ಅಥವಾ ಸಾಮೂಹಿಕ ಆರಾಧನೆ ಯಾಕೆ ಬೈಬಲ್ ಹೇಳ್ತದೆ ನಾವು ಕೂಡಿ ಬಂದು ಆರಾಧಿಸಬೇಕಂತ, ಅದಕ್ಕೆ ನಾವು ಕೂಡಿ ಬಂದು ಆರಾಧನೆ ವಿಷಯದಲ್ಲಿ ಮಾತಾಡ್ತೇವೆ. ಸೊ ಕೂಡಿ ಬರುವಂತ ಅವಕಾಶಗಳು ಸಿಗುವಾಗ ನನ್ನ ಆರಾಧನೆ ಹೇಗಿರಬೇಕಪ್ಪ ಅಂದ್ರೆ ಸಂಪ್ರದಾಯದಿಂದ ಅಲ್ಲ, ಪ್ರೀತಿ ತುಂಬಿರುವ ಉತ್ಸಾಹಭರಿತ ಆರಾಧನೆ. ಕೆಲವರು ಮನೆಯಲ್ಲಿ ಮಲಗುವುದಿಲ್ಲ, ಆರಾಧನೆಯಲ್ಲಿ ಮಲಗುತ್ತಾರೆ. ಉತ್ಸಾಹದ ಸಂಕೇತನ ಅದು. ನಿನ್ನ ಆರಾಧನೆ ಸಮಯದಲ್ಲಿ ಉತ್ಸಾಹದ ಸಂಕೇತನ ಅದು. ಎಫೆಸ ಪತ್ರಿಕೆಯಲ್ಲಿ ನಾವು ನೋಡೋಣ, ಈ 5ನೇ ಅಧ್ಯಾಯದಲ್ಲಿ 19-20ನೇ ವಚನ. ಆ ವಚನ ಹೇಳೋ ಪ್ರಕಾರ ಬಿ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್ ಅಂತ ಆ ವಚನ ಓದುವಾಗ, 19ನೇ ವಚನ ಓದುವಾಗ, ಎಫೆಸ 5:19 ಓದುವಾಗ ವಚನ ನೋಡ್ರಿ. ವಚನ ಓದೋಣ ಅದನ್ನ. ಪವಿತ್ರಾತ್ಮ ಭರಿತರಾಗಿದ್ದು ಏನ್ ಮಾಡ್ಬೇಕು? ಪವಿತ್ರಾತ್ಮ ಭರಿತರಾಗಿದ್ದು ಏನ್ ಮಾಡ್ಬೇಕು? ವಚನ ಪೂರ್ತಿ ಓದ್ರಿ. ವಚನ ಏನ್ ಹೇಳ್ತದೆ ಗೊತ್ತಾ? ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಇರಬೇಕೆಂಬುವಂಥದ್ದು ಪವಿತ್ರಾತ್ಮ ಭರಿತರಾಗಿರುವುದರ ವಿಷಯದಲ್ಲಿ ಪೌಲನು ಎಫೆಸ ಸಭೆಗೆ ಹೇಳಿರುವ ಮಾತು. ಅಂದ್ರೆ ನಾನು ಯಾವಾಗಲೂ ಪವಿತ್ರಾತ್ಮ ಭರಿತನಾಗಿರ್ಬೇಕು ಅಂತ ಪೌಲ ಸಲಹೆ ಕೊಟ್ಟು ನೆಕ್ಸ್ಟ್ ಏನ್ ಹೇಳ್ತಾನೆ? ಅದಕ್ಕೆ ಬೇಕಾದದನ್ನ ನೀನ್ ಮಾಡ್ಬೇಕಾದದನ್ನ ಹೇಳ್ತಾನೆ. ಏನು 19ನೇ ವಚನ ಏನ್ ಹೇಳ್ತದೆ ಗೊತ್ತಾ? ಯಾವಾಗಲೂ ಪವಿತ್ರಾತ್ಮ ಭರಿತರಾಗಿದ್ದು ಏನ್ ಮಾಡ್ಬೇಕು ಗೊತ್ತಾ? ಪವಿತ್ರಾತ್ಮ ಭರಿತರಾಗಿರುವುದಕ್ಕಾಗಿ ಕೀರ್ತನೆ, ಹಾಡು, ಆತ್ಮ ಸಂಬಂಧವಾದ ಪದ, ಆರಾಧನೆಯಲ್ಲಿ ನಾನು ನಿರತನಾಗುವಾಗ ನಾನು ಆತ್ಮ ಭರಿತತೆಯನ್ನು ಕಾಪಾಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಆರಾಧಿಸುತ್ತಾ ಇರುವಾಗ, ಪದಗಳಿಂದ ಕೀರ್ತನೆಗಳಿಂದ ನಾನು ಹಾಡುತ್ತಾ ಇರುವಾಗ, ಸ್ತುತಿಸುತ್ತಾ ಇರುವಾಗ, ಕೊಂಡಾಡುತ್ತಾ ಇರುವಾಗ, 20ನೇ ವಚನ ಕೂಡ ಓದೋಣ. ಎಫೆಸ 5:20 ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು. ಸೊ ಏನ್ ಗೊತ್ತಾ? ಸ್ತೋತ್ರ ಮಾಡುತ್ತಾ ಇರಬೇಕು. ಪವಿತ್ರಾತ್ಮ ಭರಿತರಾಗಿರ್ರಿ. 19ನೇ ವಚನ, ಸ್ತೋತ್ರ ಮಾಡುತ್ತಾ ಇರ್ರಿ, ಪದಗಳಿಂದಲೂ ಕೀರ್ತನೆಗಳಿಂದಲೂ ಕೊಂಡಾಡುತ್ತಾ ಇರ್ರಿ. ಇದು ಆತ್ಮ ಭರಿತ ಜೀವಿತವನ್ನ ಕಾಪಾಡಿಕೊಳ್ಳುವಂತ ಅನುಭವ. ಆತ್ಮ ಭರಿತ ಜೀವಿತವನ್ನ ಕಾಪಾಡಿಕೊಳ್ಳುವಂತ ಅನುಭವ. ಸೊ ಪ್ರಿಯರೇ, ಈ ಪಾಠ ಸ್ಪಷ್ಟವಾಗಿ ನಿಮಗೆ ಅರ್ಥವಾಗಿದೆ ಅಂತ ನಾನು ನೆನೆಸ್ತೇನೆ. ಆತ್ಮಭರಿತ ಆರಾಧನೆ ಅಂತ ನಾನು ಇಲ್ಲಿ ಸ್ಪಷ್ಟವಾಗಿ ನಾನು ಹೇಳ್ತೇನೆ. ಆತ್ಮಭರಿತತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಆತ್ಮಭರಿತ ಆರಾಧನೆ ಅತ್ಯಂತ ಮಹತ್ವದ್ದು. ಓಕೆ, ಯಾವಾಗ ನೀನು ಆತ್ಮಭರಿತ ಆರಾಧನೆಯನ್ನು ಮಾಡುತ್ತಿ, ಸಭೆಯಾಗಿ ವೈಯಕ್ತಿಕವಾಗಿ ನೀನು ಮಾಡುವಾಗ ಏನಾಗ್ತದೆ ಗೊತ್ತಾ? ಅಂತರಾತ್ಮದಲ್ಲಿ ಹೊಸತನ ಬರ್ತದೆ. ಓಕೆ, ಸ್ಪಿರಿಟ್ ಇಸ್ ರಿನ್ಯೂಡ್, ಹೊಸತನ ಬರುತ್ತದೆ. ನಿನ್ನ ನಂಬಿಕೆಯು ಕಟ್ಟಲ್ಪಡುತ್ತದೆ, ಫೇತ್ ಇಸ್ ಬಿಲ್ಟ್. ಮತ್ತು ನೀನು ಆತ್ಮಿಕ ಯುದ್ಧಕ್ಕಾಗಿ, ಹೋರಾಟಕ್ಕಾಗಿ ಸಿದ್ಧವಾಗ್ತಿ.
ಆರಾಧನೆಯಲ್ಲಿ ನಡೆಸುವ ನಾಯಕರೇ, ಇದು ನಿಮ್ಮ ವೈಯಕ್ತಿಕ ಅನುಭವವೋ? ಇವಾಗ ಬಹಳ ಜನ ಮುಖ್ಯ ಆಶೆ ಏನಪ್ಪ? ವರ್ಷಿಪ್ ಲೀಡರ್, ಮ್ಯೂಸಿಷಿಯನ್, ಆರಾಧಕರಾಗ್ರಿ. ಓಕೆ, ಆ ಆರಾಧನೆಯನ್ನ ಜನಾಭಿಪ್ರಾಯಕ್ಕಾಗಿ, ಜನಮೆಚ್ಚುಗೆಗಾಗಿ ಅಲ್ಲ. ನಾನು ಒಂದು ವೇಳೆ ಬರೀ ಇಂಟರ್ನೆಟ್ನಲ್ಲಿ ಬಂದ್ರೆ ಮಾತ್ರ ಆರಾಧಿಸುತ್ತೇನೆ, ನಾನು ಕ್ಯಾಮರಾ ಇದ್ರೆ ಮಾತ್ರ ಆರಾಧಿಸುತ್ತೇನೆ, ನಾನು ಸ್ಟೇಜ್ ಇದ್ರೆ ಮಾತ್ರ ಆರಾಧಿಸುತ್ತೇನೆ. ಯಾರಿಗೆ ಸಲ್ಲಿಸ್ತಾ ಇದ್ದೆ ಆರಾಧನೆ ನೀನು? ನಿನ್ನ ಆರಾಧನೆ ಯೇಸು ಸ್ವಾಮಿಗೆ ಸಲ್ಲಿಸಲ್ಪಡುವಂತ ಆರಾಧನೆ ಆಗಿಲ್ಲದಿದ್ರೆ, ಜನರಿಗೋಸ್ಕರ ನೀನು ಸಲ್ಲಿಸುವ ಆರಾಧನೆ ಆಗಿದ್ರೆ, ಆ ಕೆಂಡ, ಆ ಬೆಂಕಿ ದಿನದಿಂದ ದಿನಕ್ಕೆ ಆರಿ ಹೋಗುತ್ತದೆ. ಅದಕ್ಕೆ ನಾವು ಕೇಳ್ತೇವೆ, ಒಂದಾನೊಂದು ಕಾಲದಲ್ಲಿ ವರ್ಷಿಪ್ ಲೀಡರ್ ಇದ್ದ, ಹಂಗ ಏನ್ ಪವರ್ಫುಲ್ ನಡೆಸ್ತಿದ್ದ, ಈಗ ಎಲ್ಲಿದ್ದಾನೆ? ಕುಡಿದು ಗಟರಲ್ಲಿ ಬಿದ್ದಿದ್ದಾನೆ. ಯಾಕೆ? ಜನಾಭಿಪ್ರಾಯ. ಯೇಸು ಸ್ವಾಮಿಯನ್ನು ಆರಾಧಿಸಿಲ್ಲ, ತನ್ನನ್ನು ಆರಾಧಿಸುತ್ತಾ ಜನಪ್ರಿಯತೆಗಾಗಿ, ಹೆಸರಿಗಾಗಿ, ಖ್ಯಾತಿಗಾಗಿ, ಎಷ್ಟು ಲೈಕ್ಸ್ ಇದೆ, ಎಷ್ಟು ಶೇರ್ಸ್ ಇದೆ, ಎಷ್ಟು ಏನಂತಾರೆ ವಿವರ್ಸು, ಇದಕ್ಕಾಗಿ ಆರಾಧನೆ. ಬೆಂಕಿ ಆರುತ್ತದೆ, ಜಾಗ್ರತೆ. ಸೊ ಈ ದಿನದ ಈ ಪಾರ್ಟ್ 1 ನಾವು ಇವಾಗ ಮುಕ್ತಾಯಗೊಳಿಸಿದೆವು. ನಾವು ನಾಳೆ ಅಥವಾ ಮುಂದಿನ ಅಧ್ಯಯನದಲ್ಲಿ ಪಾರ್ಟ್ 2 ಮಾಡಲಿಕ್ಕಿದ್ದೇವೆ. ಆದರೆ ಒಂದು ಗಮನಿಸ್ರಿ, ನಾನು ತಿರುಗಿ ಸಂಕ್ಷಿಪ್ತವಾಗಿ ರಿವೈಸ್ ಮಾಡ್ತೇನೆ. ಇದರ ಮಹತ್ವ ನೆನ್ಪಿಟ್ಕೊಳ್ಳೋಣ. ಮಹತ್ವ ಏನು ತಿಳಿಸ್ತದೆ? ನಿರಂತರವಾಗಿ ಗ್ಯಾಸ್ ಖಾಲಿ ಆದರೆ ಹೆಂಗೆ ಗ್ಯಾಸ್ ಬೇಕಂತ ಓಡಾಡ್ತಿರಲ್ಲ, ಫೋನ್ ಮಾಡ್ತಿರಲ್ಲ, ಹಂಗೆ ಪರಿಶುದ್ಧಾತ್ಮನ ಶಕ್ತಿ ಖಾಲಿ ಆದ್ರೆ ನಾನು ಬಯಸ್ಬೇಕು, ಆಸಕ್ತಿ ಇರಬೇಕು. ಮಹತ್ವ ಏನಪ್ಪ? ಇದು ನಿನ್ನ ಜವಾಬ್ದಾರಿ, ಪಾಸ್ಟರ್ ಜವಾಬ್ದಾರಿ ಅಲ್ಲ. ನಮ್ಮ ಚರ್ಚ್ನಲ್ಲಿ ಇದನ್ನೆಲ್ಲ ಕಲಿಸೋದಿಲ್ರಿ, ಆ ಚರ್ಚಿನ ಜವಾಬ್ದಾರಿ ಅಲ್ಲ. ದಾವೀದನಂತ ಇದು ನನ್ನ ಜವಾಬ್ದಾರಿ. ವೈಯಕ್ತಿಕ ತನ್ನನ್ನು ತಾನೇ ಬಲಪಡಿಸಿಕೊಂಡನು. ವಿಧಾನಗಳು ಹೇಗೆ ನಾನು ಕಾಪಾಡಿಕೊಳ್ಳಬೇಕು? ಮೊದಲನೆಯದು, ನಾನು ತಾಜಾ ಬಲ ಅಪೇಕ್ಷಿಸಬೇಕು. ಯಾವಾಗಲೂ ಆ ಕಾರ್ಪೊರೇಷನ್ ನೀರಿನ ನಳ ಚಾಲು ಇಟ್ಟಿರ್ಬೇಕು. ನಿರಂತರವಾಗಿ ಬರ್ತದೆ, ಯಾವಾಗ ತುಂಬಲಿ, ಯಾವಾಗ ಅಪೇಕ್ಷೆ. ಮುಂಜಾನೆ ಎದ್ದು ಕೂಡಲಿ ಇದೇ ಅಪೇಕ್ಷೆ, ಮಧ್ಯಾಹ್ನ ಇದೇ ಅಪೇಕ್ಷೆ, ರಾತ್ರಿ ಇದೇ ಅಪೇಕ್ಷೆ. ಎರಡನೆಯದು, ಎಡಬಿಡದ ಪ್ರಾರ್ಥನೆ ಇಲ್ಲದೆ ಅಭಿಷೇಕದಲ್ಲಿ ನೀನು ನೆಲೆಸುವುದಕ್ಕೆ ಸಾಧ್ಯವಿಲ್ಲ. ಯಾರು ಪ್ರಾರ್ಥನೆ ಮಾಡುತ್ತಾ ಇಲ್ಲ, ಪರಿಶುದ್ಧಾತ್ಮನನ್ನು ನಂದಿಸ್ತಾ ಇದ್ದೇವೆ. ಜಾಗ್ರತೆ. ಕ್ವೆಂಚಿಂಗ್ ದ ಹೋಲಿ ಸ್ಪಿರಿಟ್, ಆರಿಸುವ ಕೆಲಸ ನಾವು ಮಾಡ್ತೇವೆ. ಮೂರನೆಯದಾಗಿ, ಆರಾಧನೆ ಮಾಡ್ತಾ ಇರಬೇಕು, ಆರಾಧಿಸ್ತಾ ಇರಬೇಕು. ಪ್ರಿಯ ಸಹೋದರ ಸಹೋದರಿ, ಆರಾಧಿಸ್ತಾ ಇರುವಾಗ ಪವಿತ್ರಾತ್ಮ ಭರಿತರಾಗಿರ್ರಿ, ಸ್ತೋತ್ರ ಮಾಡುತ್ತಾ ಇರ್ರಿ. ಆ ಎಫೆಸ ಪತ್ರಿಕೆ 4ನೇ ಆ ಒಂದು ಅಧ್ಯಾಯದ ಆ ಒಂದು 19-20 ವಚನ ನಾವು ಓದಿದ್ದೇವೆ. ಅದರ ಮಹತ್ವ ತಿಳ್ಕೊಂಡಿದ್ದೇವೆ. ಆರಾಧನೆ ಅದು ಆಸಕ್ತಿಯ ಆರಾಧನೆ. ಓಕೆ, ಯಾವ ರೀತಿಯಾದ ಆರಾಧನೆ? ವೈಯಕ್ತಿಕವಾಗಿ ಆರಾಧನೆ, ಕೂಡಿ ಆರಾಧನೆ. ಕೆಲವರು ಕೇವಲ ಬರೀ ಆರಾಧನೆ ಮಾಡುವಂಥದ್ದು ಸ್ಟೇಜ್ ಮತ್ತು ಕೂಡಿ ಬಂದಾಗ. ಪರ್ಸನಲ್ ವರ್ಷಿಪ್ ಇಲ್ಲ. ಕ್ವೈಟ್ ಟೈಮ್ನಲ್ಲಿ ಏನು ಮಾಡ್ತಾರೆ? ಬೈಬಲ್ ಓದ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಆರಾಧನೆ ಇಲ್ಲ. ಆರಾಧನೆ ಮಾಡು. ಅದು ಪರಿಶುದ್ಧಾತ್ಮ ಬಲವನ್ನ ನೀನು ತಿರುಗಿ ಹೊಂದುವುದಕ್ಕೆ ಸಾಧ್ಯವಾಗ್ತದೆ. ಸೊ ಮುಂದಿನ ಸೆಷನ್ನಲ್ಲಿ ನಾವು ತಿರುಗಿ ಕೂಡುವವರೆಗೂ ಪ್ರಾರ್ಥನೆ ಮುಕ್ತಾಯಗೊಳಿಸೋಣ. ದಯಮಾಡಿ ರಿಕ್ವೆಸ್ಟ್ ಮಾಡ್ತೇನೆ ರೀ, ಈ ಸೆಷನ್ ಶೇರ್ ಮಾಡ್ರಿ, ಈ ವಿಡಿಯೋ ಶೇರ್ ಮಾಡ್ರಿ, ಮತ್ತೊಬ್ಬರಿಗೆ ತಿಳಿಸ್ರಿ. ಪರಿಶುದ್ಧಾತ್ಮನ ವಿಷಯವಾಗಿ ನಾವು ಈ ಅಧ್ಯಯನದಲ್ಲಿ ಬಹಳ ಕಲಿತಾ ಇದ್ದೇವೆ, ನೀವು ಪಾರ್ಟಿಸಿಪೇಟ್ ಮಾಡ್ರಿ ಅಂತ ಮತ್ತೊಬ್ಬರಿಗೆ ಶೇರ್ ಮಾಡ್ರಿ. ನಿಮ್ಮ ಜೀವಿತ ಮತ್ತೊಬ್ಬರಿಗೆ ಆಶೀರ್ವಾದಕರವಾಗ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾದ ದೇವರೇ, ಸ್ವಾಮಿ, ನೀನು ಅಪೇಕ್ಷಿಸುವಂಥದ್ದು ನಾವು ಪವಿತ್ರಾತ್ಮ ಭರಿತರಾಗಿ ಇದ್ದು ನಮ್ಮ ಆ ಭರಿತತೆಯನ್ನ, ಆ ಬೆಂಕಿಯನ್ನ ಕಾಪಾಡಿಕೊಳ್ತಾ ಇರಬೇಕು. ಹಾಗೆ ಕಾಪಾಡಿಕೊಳ್ಳುತ್ತಾ ಇರುವುದಕ್ಕೆ ನಮಗೆ ಸಹಾಯ ಮಾಡ್ತಾ ಇದ್ದೀಯ. ಅದರ ಕುರಿತು ನಾವು ಮಾಡಬೇಕಾದದ್ದನ್ನು ತಿಳಿಯೋದಕ್ಕೆ ಸಹಾಯ ಮಾಡ್ತಾ ಇದ್ದೀಯದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ರೀತಿಯಾಗಿ ನಾವು ಕಲಿಯುವ ಅವಕಾಶ ಕೊಟ್ಟದಕ್ಕಾಗಿ ಸ್ತೋತ್ರ. ನಮ್ಮ ಮನೋನೇತ್ರಗಳನ್ನು ಬೆಳಗಿಸು. ನಾವು ಕಲಿತದ್ದನ್ನು ಅಳವಡಿಸಿಕೊಂಡು ನಾವು ಮುಂದೆ ಸಾಗಲಿಕ್ಕಾಗುವಂತೆ ಸಹಾಯ ಮಾಡು. ಅಭಿಷೇಕ ಬೇಕಪ್ಪ, ಬಲ ಬೇಕು, ನನಗೆ ಬೇಕು, ನಮ್ಮೆಲ್ಲರಿಗೂ ಬೇಕು. ಆ ಬಲದಲ್ಲಿ ನಮ್ಮನ್ನಿಟ್ಟು ನಡೆಸಿ ಮಹಿಮೆ ಹೊಂದು.
ಯೇಸು ಸ್ವಾಮಿಯ ಅದ್ವಿತೀಯ ಮತ್ತು ಶ್ರೇಷ್ಠವಾದ ಹೆಸರಿನಲ್ಲಿ ನಾವು ಪ್ರಾರ್ಥಿಸಿದ್ದೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು. ಧನ್ಯವಾದಗಳು. ನೀವು ತಾಳ್ಮೆಯಿಂದ ಇಷ್ಟೊತ್ತು ಕೂತ್ಕೊಂಡು ಇದನ್ನು ಕಲಿತದ್ದಕ್ಕಾಗಿ ಥ್ಯಾಂಕ್ ಯು. ತಿರುಗಿ ನಾವು ಮತ್ತೆ ಇದೇ ಮಾಧ್ಯಮದ ಮುಖಾಂತರ ಭೇಟಿಯಾಗೋಣ. ಗಾಡ್ ಬ್ಲೆಸ್ ಯು.